ಎಲ್ರಿಗೂ ನಮಸ್ಕಾರ. ನಾವು ಇಂದಿನ ತರಗತಿಲಿ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಶಕ್ತಿ ಅನ್ನೋ ಟಾಪಿಕ್ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಅದ್ರ ಮುಂದುವರಿದ ಭಾಗ ಆದ ಮ್ಯಾಗ್ನೆಟಿಸಮ್ ಅಂದ್ರೆ ಕಾಂತೀಯತೆ ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಈ ಮ್ಯಾಗ್ನೆಟಿಸಮ್ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಾವು ಈ ಎಲೆಕ್ಟ್ರಿಕ್ ಕರೆಂಟ್ ಒಂದಷ್ಟು ಪರಿಣಾಮಗಳಿದೆ, ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತೀವಿ. ಸೊ ಅವ್ಯಾವುದು ಅಂತ ಪಟ್ಟಿ ಮಾಡೋಣ. ಮುಖ್ಯವಾಗಿ 3 ಎಫೆಕ್ಟ್ಸ್ಗಳನ್ನ ನೋಡ್ಬೋದು ಎಲೆಕ್ಟ್ರಿಕ್ ಕರೆಂಟ್. ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವಿದ್ಯುತ್ ಪ್ರವಾಹದ ಪರಿಣಾಮಗಳು ಯಾವ್ಯಾವ್ದಪ್ಪ ಅಂದ್ರೆ, ಮೊದಲನೇದು ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮೊದಲನೇ ಪರಿಣಾಮ ಯಾವುದು ವಿದ್ಯುತ್ ಪ್ರವಾಹದ್ದು ಅಂದ್ರೆ ಈಟಿಂಗ್ ಎಫೆಕ್ಟ್. ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈಗ ಇದನ್ನ ನಾವು ಎಲ್ಲೆಲ್ಲಿ ನೋಡಿರ್ತೀವಪ್ಪ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಂದ್ರೆ, ಈ ಎಲೆಕ್ಟ್ರಿಕ್ ಹೀಟರ್ ನಮ್ಗೆಲ್ಲ ಗೊತ್ತು. ನಾವು ಈ ವಿದ್ಯುತ್ ಶಕ್ತಿನ ಬಳಸ್ಕೊಂಡು ನಾವು ನೀರನ್ನು ಕಾಯಿಸ್ಬೋದು. ಎಲೆಕ್ಟ್ರಿಕ್ ಹೀಟರ್ನ ಮನೆಗಳೆಲ್ಲ ನೋಡಿರ್ತೀವಿ ನಾವು. ಎಲೆಕ್ಟ್ರಿಕ್ ಗೀಸರು, ಎಲೆಕ್ಟ್ರಿಕ್ ಹೀಟರು, ಅಲ್ಲಿ ನಾವ್ ಏನಾಗುತ್ತೆ, ವಿದ್ಯುತ್ ಶಕ್ತಿ ಶಾಖ ಶಕ್ತಿಯಾಗಿ ಬದಲಾಗುತ್ತೆ. ವಿದ್ಯುತ್ ಶಕ್ತಿ ಶಾಖ ಶಕ್ತಿಯಾಗಿ ಬದಲಾಗುತ್ತೆ. ಸೊ ಇದು ಒಂದು ಹೀಟಿಂಗ್ ಎಫೆಕ್ಟ್ ಅಪ್ಲಿಕೇಶನ್. ಅದೇ ರೀತಿ ನಾವು ಇನ್ನೂ ಕೆಲವೊಂದು ಡಿವೈಸಸ್ಗಳನ್ನ ಅಥವಾ ಅಪ್ಲಯನ್ಸಸ್ನ ನೋಡೋದಾದ್ರೆ, ಸೊ ಎಲೆಕ್ಟ್ರಿಕ್ ಐರನ್ ಬಾಕ್ಸ್, ಈ ಎಲೆಕ್ಟ್ರಿಕ್ ಐರನ್ ಇಸ್ತ್ರಿ ಪೆಟ್ಟಿಗೆ ಅಂತ ಏನ್ ಕರಿತೀವಿ, ಇದು ಕೂಡ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ವರ್ಕ್ ಮಾಡೋ ಅಂತ ಒಂದು ಸಾಧನ. ಸೊ ಇದೇ ರೀತಿ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಎಲೆಕ್ಟ್ರಿಕ್ ಸ್ಟವ್, ಎಲೆಕ್ಟ್ರಿಕ್ ಕೆಟಲ್, ಇವೆಲ್ಲವೂ ಕೂಡ ಈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ವರ್ಕ್ ಮಾಡೋ ಅಂತ ಕೆಲವೊಂದು ಸಾಧನಗಳು. ನಮ್ಗೆ ಏನಾಗುತ್ತೆ, ಯಾಕೆ ಈ ಎಲೆಕ್ಟ್ರಿಕ್ ಕರೆಂಟ್ ಇಂದ ಶಾಖ ಉತ್ಪತ್ತಿ ಆಗುತ್ತೆ ಅಂತಂದ್ರೆ, ಸೊ ನಮಗೆ ಗೊತ್ತು. ನಾವು ಈ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ರೆಸಿಸ್ಟೆನ್ಸ್ ಬಗ್ಗೆ ಚರ್ಚೆ ಮಾಡೋದು, ವಿದ್ಯುತ್ ರೋಧ ಅಂತ. ಕೆಲವೊಂದ್ಸತಿ ಏನಾಗುತ್ತೆ, ಈ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ಗೆ ಸೊ ಒಂದಷ್ಟು ಅಡ್ಡಿ ಆಗುತ್ತೆ, ಆಪೋಸಿಷನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ವಿದ್ಯುತ್ ಶಕ್ತಿ ಒಂದಷ್ಟು ಶಾಖ ಶಕ್ತಿಯಾಗಿ ಬದಲಾಗುತ್ತೆ. ಅದು ನಮಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದ್ಸತಿ. ಈಗ ಉದಾಹರಣೆಗೆ ನಾವು ಸುಮಾರು ಹೊತ್ತು ಒಂದು ಬಲ್ಬನ್ನ ಉರಿಸಿದ್ರೆ ಒಂದಷ್ಟು ಎನರ್ಜಿ ಶಾಖ ಆಗಿ ವೇಸ್ಟ್ ಆಗುತ್ತೆ, ಎಲ್ಲವೂ ಲೈಟ್ ಆಗಿ ಕನ್ವರ್ಟ್ ಆಗಲ್ಲ. ಅದೇ ರೀತಿ ಈಗ ನಮ್ದು ಯಾವುದೋ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್, ಉದಾಹರಣೆಗೆ ಟಿವಿ ಅಂತ ತಗೊಂಡ್ರೆ, ನೀವು ತುಂಬಾ ಹೊತ್ತು ಟಿವಿ ಯೂಸ್ ಮಾಡಿದ್ರೆ ಒಂದಷ್ಟೊತ್ತು ಆದ್ಮೇಲೆ ಅದು ಹೀಟ್ ಆಗಿರುತ್ತೆ. ಮೊಬೈಲ್, ನಾವು ತುಂಬಾ ಹೊತ್ತು ಮೊಬೈಲ್ ಬಳಸಿದ್ರು ಕೂಡ ಮೊಬೈಲು ಕೂಡ ಹೀಟ್ ಆಗುತ್ತೆ. ಇದು ಎಲ್ಲದೂ ಕಾರಣ ಏನು ಅಂದ್ರೆ ಹೀಟಿಂಗ್ ಎಫೆಕ್ಟ್. ಎಲೆಕ್ಟ್ರಿಕ್ ಕರೆಂಟು ಒಂದಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಏನಿರುತ್ತೆ ಅದು ಒಂದಷ್ಟು ಹೀಟ್ ಆಗಿ ಬದಲಾಗುತ್ತೆ, ಅದನ್ನು ಹೀಟಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಇದೇ ರೀತಿ ಎರಡನೇದು ಇನ್ನೊಂದು ಎಫೆಕ್ಟ್ ಇದೆ, ಅದನ್ನು ನಾವು ಕೆಮಿಕಲ್ ಎಫೆಕ್ಟ್ ಅಂತ ಕರಿತೀವಿ. ಕೆಮಿಕಲ್ ಎಫೆಕ್ಟ್ ಅಂದ್ರೆ ರಾಸಾಯನಿಕ ಪರಿಣಾಮ. ಏನು ರಾಸಾಯನಿಕ ಪರಿಣಾಮ ಏನು ಕೆಮಿಕಲ್ ಎಫೆಕ್ಟ್ ಏನಪ್ಪಾ ಅಂದ್ರೆ, ಈ ಎಲೆಕ್ಟ್ರಿಕ್ ಕರೆಂಟ್ ಇಂದ ಒಂದಷ್ಟು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ. ಸೊ ಇದನ್ನ ನಾವು ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಈ ಉದಾಹರಣೆಗೆ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ, ಈ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ನೀವೆಲ್ಲ ಕೇಳಿರ್ತೀರಿ, ನೀರಿನ ವಿದ್ಯುತ್ ವಿಭಜನೆ ಅಂತ. ಈ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಬರ್ಬೇಕಾದ್ರೆ ಈ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್, ನೀರಿನ ವಿದ್ಯುತ್ ವಿಭಜನೆಯನ್ನ ಒಂದು ರಾಸಾಯನಿಕ ಕ್ರಿಯೆಯನ್ನು ನಡೀತೀರಿ ನೀವು. ಅಲ್ಲಿ ಏನಾಗುತ್ತೆ, ಈ ಎಲೆಕ್ಟ್ರಿಕ್ ಕರೆಂಟ್ ಇಂದ ಸೊ ವಾಟರ್ ಸ್ಪ್ಲಿಟ್ ಆಗಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಇಲ್ಲಿ ನಾವು ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ನೋಡಬಹುದು. ಇದ್ರ ಜೊತೆಗೆ ನಮ್ಗೆಲ್ಲ ಎಲೆಕ್ಟ್ರೋ ಪ್ಲೇಟಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ ಗೊತ್ತು. ಈಗ ಉದಾಹರಣೆಗೆ ಯಾವುದೋ ಒಂದು ಲೋಹದ ಮೇಲೆ ನಾವು ಇನ್ನೊಂದು ಲೋಹನ, ಒಂದು ಲೇಯರ್ ನಾನು ಅದ್ರ ಮೇಲೆ ಹಾಕ್ಬೇಕು ಅಂತಂದ್ರೆ, ಸೊ ನಾವು ಅದಕ್ಕೆ ಎಲೆಕ್ಟ್ರೋ ಪ್ಲೇಟಿಂಗ್ ಅಂತ ಒಂದು ಟೆಕ್ನಿಕ್, ವಿದ್ಯುತ್ ಲೇಪನ ಅಂತ ಕರಿತೀವಿ. ಆ ಒಂದು ಟೆಕ್ನಿಕ್ ನ ಬಳಸಿ ನಾವೀಗ ಉದಾಹರಣೆಗೆ ಯಾವುದೋ ಒಂದು ತಾಮ್ರದ ಮೇಲೆ ನಾನೇನು ಚಿನ್ನದ ಲೇಪನ ಮಾಡಬೇಕು, ಅಥವಾ ಒಂದು ಸ್ಟೀಲ್ ಮೇಲೆ ಚಿನ್ನದ ಲೇಪನ ಮಾಡಬೇಕು ಅಂತಂದ್ರೆ, ಅಥವಾ ಬೆಳ್ಳಿ ಲೇಪನ ಮಾಡಬೇಕು ಅಂತಂದ್ರೆ, ಸೊ ನಾವು ಈ ಒಂದು ಮೆಥಡ್ ಅನ್ನ ಬಳಸ್ತೀವಿ, ಯಾವ್ದನ್ನ ಎಲೆಕ್ಟ್ರೋ ಪ್ಲೇಟಿಂಗ್ ಅಂತ. ಸೊ ಇಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಇಂದ ಕೆಮಿಕಲ್ ರಿಯಾಕ್ಷನ್ಸ್ ಆಗೋದನ್ನ ನಾವು ನೋಡ್ಬೋದು, ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಇದು ಎರಡಾಯ್ತು. ಮೂರನೇದು ಮುಖ್ಯವಾಗಿ
ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಇನ್ನೊಂದು ಪರಿಣಾಮ. ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂದ್ರೆ ಏನು? ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಾವು ಮುಖ್ಯವಾಗಿ ಇವತ್ತಿನ ಪಾಠದಲ್ಲಿ ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡ್ತೀವಿ. ಮೇಲ್ಗಡೆ ಎರಡರ ಬಗ್ಗೆ ನಾವು ಜಸ್ಟ್ ಒಂದು ಇಂಟ್ರೊಡಕ್ಷನ್ ತರ ನಾವು ನೋಡಿದ್ವಿ. ಮುಖ್ಯವಾಗಿ ನಾವು ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಅಂದ್ರೆ ವಿದ್ಯುತ್ ಕಾಂತೀಯ ಪರಿಣಾಮಗಳು, ಅಂದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತ ನಾವು ಈ ಪಾಠದಲ್ಲಿ ಕಲಿತೀವಿ. ಕಾಂತೀಯ ಪರಿಣಾಮಗಳು ಸೊ ನಾವು ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂದ್ರೆ ಏನು ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಈ ಮ್ಯಾಗ್ನೆಟ್ ಅಂದ್ರೆ ಏನು ಅಥವಾ ಈ ಮ್ಯಾಗ್ನೆಟಿಸಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈ ಮ್ಯಾಗ್ನೆಟಿಸಮ್ ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಕಾಂತೀಯತೆ ಅಂತ. ಏನ್ ಈ ಕಾಂತೀಯತೆ ಅಂದ್ರೆ, ಈಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅಥವಾ ಈಗ್ಲೂ ಕೂಡ ಈ ಮ್ಯಾಗ್ನೆಟ್ ಸಿಕ್ಕಾಗ ನಾವು ಅದ್ರ ಜೊತೆಗೆ ಆಟ ಆಡಕ್ ನಮ್ಗೆ ಖುಷಿ. ಎರಡು ಮ್ಯಾಗ್ನೆಟ್ ತಗೊಂಡಾಗ ಅದು ಯಾವ್ದೋ ಒಂದ್ ಸೈಡ್ ಅಲ್ಲಿ ಹಿಡಿದಾಗ ಎರಡು ಮ್ಯಾಗ್ನೆಟ್ಗಳು ಆಕರ್ಷಣೆಗೆ ಒಂದಕ್ಕೊಂದು ಅಂಟ್ಕೋತವೆ. ಇನ್ನೊಂದು ಯಾವ್ದೋ ವಿರುದ್ಧ ದಿಕ್ಕಿನಲ್ಲಿ ನಾವು ಹಿಡಿದಾಗ ಅದು ಎರಡು ದೂರ ತಳ್ತಿರುತ್ತೆ. ಇದನ್ನ ನಾವು ಅಬ್ಸರ್ವ್ ಮಾಡಿರ್ತೀವಿ ಮ್ಯಾಗ್ನೆಟ್ ಜೊತೆಗೆ ಆಟ ಆಡ್ಬೇಕಾದ್ರೆ. ಯಾಕೆ ಹಿಂಗ ಆಗುತ್ತೆ ಅಂದ್ರೆ, ಈ ಮ್ಯಾಗ್ನೆಟಿಸಮ್ ಅಂತ ಅಂದ್ರೇನೆ ಇದೊಂದು ವಿದ್ಯಮಾನ, ಇದು ಫೆನಾಮಿನ. ದ ಮ್ಯಾಗ್ನೆಟಿಸಮ್ ಇಸ್ ಎ ಫೆನಾಮಿನ ಇನ್ ವಿಚ್ ಸರ್ಟನ್ ಮೆಟೀರಿಯಲ್ಸ್ ಅಟ್ರಾಕ್ಟ್ ಅಂಡ್ ರಿಪಲ್ ಈಚ್ ಅದರ್. ಸೊ ಕೆಲವೊಂದು ವಸ್ತುಗಳೇನಾಗುತ್ತೆ, ಸೊ ಆಕರ್ಷಣೆಗೊಳಪಡ್ತವೆ ಮತ್ತೆ ಅಥವಾ ವಿಕರ್ಷಣೆಗೊಳಪಡ್ತವೆ. ಸೊ ಈ ಒಂದು ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ? ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಸೊ ಮ್ಯಾಗ್ನೆಟಿಸಮ್ ಇಸ್ ಎ ಫೆನಾಮಿನಾ in which certain materials attract or repel each other. ಯಾಕೆ? ಡ್ಯೂ ಟು ಮೂವಿಂಗ್ electric charges and magnetic field. ಈ ಯಾಕೆ ಕೆಲವೊಂದು ಮಟೀರಿಯಲ್ಸ್ಗಳು ಅಟ್ರಾಕ್ಟ್ ಮತ್ತೆ ರಿಪಲ್ ಆಗ್ತವೆ ಅಂತಂದ್ರೆ, ಬಿಕಾಸ್ ಆಫ್ ನಾನು ನೆನ್ನೆ ಹಿಂದಿನ ಕ್ಲಾಸಲ್ಲಿ ನಾನು ಏನು ಹೇಳಿದೆ ಅಂತಂದ್ರೆ, ಈ ಎಲೆಕ್ಟ್ರಿಕ್ ಕರೆಂಟ್ಗೂ ಈ ಮ್ಯಾಗ್ನೆಟಿಸಮ್ಗೂ ಸಂಬಂಧ ಇದೆ ಅಂತ. ಎಲೆಕ್ಟ್ರಿಕ್ ಚಾರ್ಜಸ್ ಇಂದನೇ ಆಕ್ಚುಲಿ ಒಂದು ಮ್ಯಾಗ್ನೆಟಿಸಮ್ ಅನ್ನೋ ಕಾನ್ಸೆಪ್ಟ್ ಬರೋದು. ಯಾಕೆಂದ್ರೆ ಈ ಎಲೆಕ್ಟ್ರಾನ್ಸ್ಗಳು ಯಾವಾಗ ಮೂವ್ ಆಗ್ತಿರ್ತವೋ ಎಲೆಕ್ಟ್ರಿಕ್ ಚಾರ್ಜಸ್, ಅದ್ರ ಸುತ್ತ ಒಂದು ಟೈನಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಸೆನ್ಸ್ ಅದ್ರ ಸುತ್ತ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಇರುತ್ತೆ. ಸೊ ಆ ಎಲೆಕ್ಟ್ರಾನ್ ಸುತ್ತ ಒಂದು ಆಟಮ್ ಒಳಗಡೆ ಏನು ಎಲೆಕ್ಟ್ರಿಕ್ ಚಾರ್ಜಸ್ ಅನ್ನು ನಾವೇನು ಕರಿತೀವಿ ಎಲೆಕ್ಟ್ರಾನ್ಸ್ಗಳು, ಸೊ ಇದ್ರ ಸುತ್ತ ಪ್ರೊಡ್ಯೂಸ್ ಆಗಂತ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಕಡೆಗೆ ಅಲೈನ್ ಆದ್ರೆ ಒಂದು ಇದರಲ್ಲಿ, ಅವಾಗ ನಮಗೆ ಒಂದು ಅಪ್ರಿಷಿಯಬಲ್ ಮ್ಯಾಗ್ನೆಟಿಕ್ ಎಫೆಕ್ಟ್ ನಾವು ನೋಡ್ಬೋದು. ಇದು ಕೆಲವೊಂದು ಸರ್ಟನ್ ಮೆಟೀರಿಯಲ್ಸ್ಗಳಲ್ಲಿ ನ್ಯಾಚುರಲ್ ಆಗೇ ಇದು ಬರುತ್ತೆ. ಉದಾಹರಣೆಗೆ ಈ ಐರನ್ನು, ಕೊಬಾಲ್ಟು, ನಿಕ್ಕಲ್ಲು. ಸೊ ಇದರಲ್ಲೆಲ್ಲ ನಮಗೆ ಒಂದು ಅಪ್ರಿಷಿಯಬಲ್ ಮ್ಯಾಗ್ನೆಟಿಸಮ್ನ ನಾವು ಆ ಒಂದು ವಸ್ತುಗಳಲ್ಲಿ ನೋಡ್ಬೋದು. ಎಲ್ಲ ವಸ್ತುಗಳಲ್ಲೂ ಇದಿರಲ್ಲ. ಅಥವಾ ನಾವು ಈಗ ಆರ್ಟಿಫಿಷಿಯಲ್ಗಳು ಕೂಡ ಕೆಲವೊಂದು ಮೆಟೀರಿಯಲ್ಸ್ಗಳನ್ನ ಮ್ಯಾಗ್ನೆಟೈಸ್ ಮಾಡ್ಬೋದು. ಅದ್ರ ಬಗ್ಗೆ ನಾವು ಈ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸೊ ಇಲ್ಲಿ ನಾನು ಎರಡು ಪದ ಬಳಸಿದ್ದೀನಿ. ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೆ ನಾವು ಹಿಂದಿನ ತರಗತಿ ತಿಳ್ಕೊಂಡಿದೀವಿ. ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದಲೇ ಆ ಒಂದು ವಸ್ತುವಿನ ಸುತ್ತ ಆ ಒಂದು ರೀಜನ್ ಅಲ್ಲಿ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಏನಿರುತ್ತೋ ಇದರಿಂದಲೇ ಒಂದು ವಸ್ತುವಿಗೆ ಆ ಮ್ಯಾಗ್ನೆಟಿಕ್ ಗುಣ ಬರೋದು, ಕಾಂತೀಯ ಗುಣ ಬರೋದು. ಸೊ ಹಂಗಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು ಅಂತ ನಾವು ನೋಡಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದಕ್ಕೆ ನಾವು ಕನ್ನಡದಲ್ಲಿ ಕಾಂತ ಕ್ಷೇತ್ರ ಅಂತ ಕರಿತೀವಿ. ಕಾಂತ ಕ್ಷೇತ್ರ. ಈಗ ನೀವು ಇಲ್ಲಿ ನೋಡಿದ್ರಿ, ಇಲ್ಲಿ ಒಂದು ಪದ ಇದೆ ಫೀಲ್ಡ್ ಅಥವಾ ಕ್ಷೇತ್ರ ಅಂತ. ಫೀಲ್ಡ್ ಅಥವಾ ಕ್ಷೇತ್ರ ಅಂದ್ರೆ ಏನು? ಜಾಗ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನಂದ್ರೆ, ಇಟ್ ಇಸ್ ಎ ಇನ್ವಿಸಿಬಲ್ ರೀಜನ್. ಇಟ್ ಇಸ್ ಎ
invisible region around a material, ಯಾವುದೋ ಒಂದು ವಸ್ತು ಅಥವಾ ಮ್ಯಾಗ್ನೆಟ್ ಅಂತಾನೆ ತಗೊಂಡ material in which force of attraction or repulsion can be detected, can be found ಅಥವಾ can be detected. ಅಂದ್ರೆ ಯಾವುದೇ ಒಂದು ವಸ್ತುವಿನ ಸುತ್ತ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ನಾವಿತ್ತು ಅಂತ ನೋಡೋದಾದ್ರೆ, ಸೊ ನಾವು ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಾವು ಹೇಳ್ಬಹುದು. ಸೊ ಯಾವಾಗ ನಾವು ಒಂದು ವಸ್ತುವಿನ ಸುತ್ತ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಇದೆ ಅಂದ್ರೆ ಆಕರ್ಷಣ ಮತ್ತು ವಿಕರ್ಷಣ ಬಲ ಇದೆ ಅಂತ ನಾವು ಹೇಳೋದಾದ್ರೆ ಅದ್ರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳ್ತೀವಿ. ಇದು ಕಣ್ಣಿಗೆ ಕಾಣಲ್ಲ ನಮಗೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ. ಈಗ ಉದಾಹರಣೆಗೆ ನಾನು ಒಂದು ಬಾರ್ ಮ್ಯಾಗ್ನೆಟ್ನ ತಗೊಂಡು ನೋಡೋದಾದ್ರೆ, ಸೊ ಇದಕ್ಕೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಒಂದು ಬಾರ್ ಮ್ಯಾಗ್ನೆಟ್ ತಗೊಂಡು, ಇದು 2 ಪೋಲ್ ಇರುತ್ತೆ, ನಮ್ಗೆ ಇದು ಗೊತ್ತು. ಒಂದು ಮ್ಯಾಗ್ನೆಟ್ ಅಂತಂದ್ರೆ ಅದಕ್ಕೆ 2 ಉತ್ತರ ಧ್ರುವ ದಕ್ಷಿಣ ಧ್ರುವ ಪೋಲ್ ಅಂತ ಕರಿತೀವಿ, ನಾರ್ತ್ ಪೋಲ್ ಸೌತ್ ಪೋಲ್ ಅಂತ. ಸೊ ಇದ್ರ ಸುತ್ತ ನಾವು ಒಂದಷ್ಟು ಐರನ್ ಫಿಲ್ಲಿಂಗ್ಸ್, ಕಬ್ಬಿಣದ ಪುಡಿನ ನಾವು ಇದ್ರ ಸುತ್ತ ಉದುರಿಸ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಾವು ಏನಾಗುತ್ತೆ, ಈ ಐರನ್ ಫಿಲ್ಲಿಂಗ್ಸ್ ಎಲ್ಲ ಏನಾಗುತ್ತೆ ಈ ಶೇಪಲ್ಲಿ ಈ ಥರ ಅರೇಂಜ್ ಆಗುತ್ತೆ, ಈ ಕರ್ವ್ಡ್ ಲೈನ್ಸ್ ಥರ ಬಂದು ಅರೇಂಜ್ ಆಗುತ್ತೆ. ಇದನ್ನು ನೀವು ಶಾಲೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಿ ಕೆಲವರು, ಇಲ್ಲ ಮಾಡಿ ನೋಡ್ಬೋದು. ಒಂದು ಬಾರ್ ಮ್ಯಾಗ್ನೆಟು ಒಂದಷ್ಟು ಕಬ್ಬಿಣ ಚೂರುಗಳಿದ್ರೆ ನಾವು ಸುಲಭವಾಗಿ ಮಾಡ್ಬೋದು. ಸೊ ಈ ಥರ ಲೈನ್ಸ್ಗಳ ರೂಪದಲ್ಲಿ ನಾವು ಬರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇಮ್ಯಾಜಿನರಿ ಲೈನ್ಸ್. ಬಟ್ ನಾವು ಅಲ್ಲಿ ಕಬ್ಬಿಣ ಚೂರುಗಳು ಹಾಕಿದ್ರೆ ಇದೇ ಶೇಪಲ್ಲಿ ಬಂದು ಕೂರ್ತವೆ. ಸೊ ಇವನ್ನ ನಾವು ಏನು ಬರದೆ ನಾನು ಈ ಲೈನ್ಸ್ಗಳನ್ನ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀನಿ. ಅಂದ್ರೆ ಕಾಂತೀಯ ಬಲರೇಖೆಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಏನು ಕಾಂತೀಯ ಬಲರೇಖೆಗಳು, ಕಾಂತೀಯ ಬಲರೇಖೆಗಳು. ಕಾಂತೀಯ ಬಲರೇಖೆಗಳು. ಈ ಕಾಂತೀಯ ಬಲರೇಖೆಗಳಿಗೆ ಒಂದಷ್ಟು ಗುಣಲಕ್ಷಣಗಳಿದೆ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಮತ್ತೆ ಇನ್ನೊಂದೇನು ಇಲ್ಲಿ ನೋಡಬೇಕು ಅಂದ್ರೆ, ಈ ಫೀಲ್ಡ್ ಲೈನ್ಸ್ ಎಷ್ಟು ತಿಕ್ಕಾಗಿ ಇರುತ್ತೋ, ಅಂದ್ರೆ ಎಷ್ಟು ಜಾಸ್ತಿ ಇರುತ್ತೋ ಫೀಲ್ಡ್ ಲೈನ್ಸು, ಅಷ್ಟು ಆ ಮ್ಯಾಗ್ನೆಟಿಕ್ ಫೋರ್ಸ್ ಜಾಸ್ತಿ ಇದೆ ಅಂತ, ಅದು ಸ್ಟ್ರೆಂತ್ ಜಾಸ್ತಿ ಇದೆ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಿಪೆಂಡ್ ಆಗೋದು, ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ಲೋಸ್ನೆಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಇವೆಷ್ಟು ಹತ್ತತ್ರ ಇರುತ್ತೋ ಸೊ ಅಷ್ಟು ಅದರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಇದ್ರದ್ದು ಒಂದಷ್ಟು ಗುಣಲಕ್ಷಣಗಳಿದೆ. ಏನೇನು ಗುಣಲಕ್ಷಣಗಳು ಅಂತ ನಾವು ನೋಡೋಣ. ಸೊ ಇಲ್ಲಿ ನಾನು ಏನಕ್ಕೆ ಇದನ್ನು ಅಳಿಸ್ತಿದ್ದೀನಿ ಅಂದರೆ, ಆ್ಯಕ್ಚುಲಿ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಟಚ್ ಆಗಲ್ಲ, ಬಟ್ ನಾವು ಇಲ್ಲಿ ಬರಿಬೇಕಾದ್ರೆ ಏನಾಗೋಗುತ್ತೆ, ಟಚ್ ಮಾಡಿಬಿಡ್ತೀವಿ. ಸೊ ಹಂಗಾಗಿ ಓಕೆ ರಫ್ ಆಗಿ ಈ ಥರ ಬರೆಯೋಣ. ಸೊ ಇಲ್ಲಿ ಏನು ಗುಣಲಕ್ಷಣಗಳು ಅಂತಂದ್ರೆ, ಒಂದು ನಾವು ಕನ್ವೆನ್ಷನಲ್ ಆಗಿ ಸಂಪ್ರದಾಯವಾಗಿ ನಾವು ಏನು ಅನ್ಕೋತೀವಿ ಅಂದ್ರೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ನಾರ್ತ್ ಡೈರೆಕ್ಷನ್ ಇಂದ ಹೊರಟು ಸೌತ್ ಡೈರೆಕ್ಷನ್ ಅಲ್ಲಿ, ಅಂದ್ರೆ ನಾರ್ತ್ ಪೋಲ್ ಇಂದ ಹೊರಟು ಸೌತ್ ಪೋಲ್ಗೆ ಬಂದು ಮರ್ಜ್ ಆಗುತ್ತೆ ಅಂತ. ದೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಎಂಡ್ಸ್ ಅಟ್ ಸೌತ್ ಪೋಲ್, ಅಥವಾ ಎಮರ್ಜ್ ಅಟ್ ನಾರ್ತ್ ಪೋಲ್ ಅಂಡ್ ಮರ್ಜಸ್ ಅಟ್ ಸೌತ್ ಪೋಲ್ ಅಂತ. ಇದು ಮೊದಲನೇದು ಪ್ರಾಪರ್ಟಿ. ಹಾಗಾಗಿ ನಾನು ಯಾರೋ ಮಾರ್ಕಿಂಗ್ ತೋರಿಸ್ತಿರೋದು ನಾರ್ತ್ ಇಂದ ಸೌತ್ ಕಡೆಗೆ, ಔಟ್ಸೈಡ್ ದಿ ಮ್ಯಾಗ್ನೆಟ್. ಬಟ್ ಇನ್ಸೈಡ್ ದಿ ಮ್ಯಾಗ್ನೆಟ್ ಏನಾಗುತ್ತೆ, ಇಟ್ ಅಪಿಯರ್ಸ್ ಟು ಬಿ ಸ್ಟಾರ್ಟ್ ಫ್ರಮ್ ಸೌತ್ ಪೋಲ್ ಅಂಡ್ ಎಂಡ್ಸ್ ಅಟ್ ನಾರ್ತ್ ಪೋಲ್. ಯಾಕೆಂದ್ರೆ ನೋಡಿ, ಹಿಂಗೆ ಹೋಗಿದ್ದಿದೆ, ಇದು ಈ ಲೈನು ಕೂಡ ಹಿಂಗೆ ದೊಡ್ಡದಾಗಿ ಹಿಂಗೆ ಹೋಗುತ್ತೆ, ಈ ಲೈನು ವಾಪಸ್ ಮತ್ತೆ ಹಿಂಗೆ ಕೆಳಗಡೆ ಬಂದ್ರೆ ಹಿಂಗೆ ಬರುತ್ತೆ. ಸೊ ಹಿಂಗೆ ಬರ್ಬೇಕಾದ್ರೆ ವಾಪಸ್ ಹಿಂಗೆ ಬರೋದ್ರಿಂದ ನಮ್ಗೆ ಏನಂತ ಕಾಣುತ್ತೆ, ಇನ್ಸೈಡ್ ದ ಮ್ಯಾಗ್ನೆಟ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಪಿಯರ್ಸ್ ಟು ಬಿ emerge from
ಅಪಿಯರ್ಸ್ ಟು ಬಿ ಎಮರ್ಜ್ ಫ್ರಮ್ ಸೌತ್ ಪೋಲ್ ಅಂಡ್ ಮರ್ಜ್ ಅಟ್ ನಾರ್ತ್ ಪೋಲ್ ಮಧ್ಯದಲ್ಲಿ. ಮತ್ತೆ ಇನ್ನೊಂದು ಮೂರನೇದು ಮುಖ್ಯವಾದ ಒಂದು ಪ್ರಾಪರ್ಟಿ ಯಾವ್ದಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಂದ್ರೆ, ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವಾಗ್ಲೂ ಇಂಟರ್ಸೆಕ್ಟ್ ಆಗಲ್ಲ. ಈ ತರ ಏನಕ್ಕೆ ಇಂಟರ್ಸೆಕ್ಟ್ ಆಗಲ್ಲ ಅಂತಂದ್ರೆ, ನೀವು ಆ ಜಾಗದಲ್ಲಿ ಒಂದು ಕಾಂಪಾಸ್ ಇಡ್ತು ಅಂದ್ರೆ ಅದು ಅಟ್ ಎ ಟೈಮ್ ಎರಡೂ ಡೈರೆಕ್ಷನ್ ಅನ್ನು ತೋರಿಸ್ಬೇಕಾಗತ್ತೆ, ನಾರ್ತ್ ಸೌತ್. ಹಂಗೆ ಸಾಧ್ಯ ಇಲ್ಲ. ಸೊ ಒಂದೇ ಸೈಡು ಎರಡೂ ಪೋಲನ್ನು ತೋರಿಸ್ಬೇಕಾಗತ್ತೆ, ಅದು ಸಾಧ್ಯ ಇಲ್ಲ. ಹಂಗಾಗಿ ಯಾವಾಗ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದಕ್ಕೆ ಹೆಚ್ಚಾಗಲ್ಲ, ಅಂದ್ರೆ ಇಂಟರ್ಸೆಕ್ಟ್ ಆಗಲ್ಲ, ಛೇದಿಸುವುದಿಲ್ಲ. ಸೊ ಈ ಮೂರು ಯಾವ್ಯಾವುದು ಕಾಂತೀಯ ಬಲರೇಖೆಗಳ ಗುಣಲಕ್ಷಣ ಅಥವಾ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ್ಯಾವ್ದಪ್ಪ ಅಂದ್ರೆ, ಒಂದು ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮರ್ಜ್ ಅಟ್ ಸೌತ್ ಪೋಲ್. ಎರಡನೇದು ಇನ್ಸೈಡ್ ದ ಮ್ಯಾಗ್ನೆಟ್ ದೇ ಅಪಿಯರ್ಸ್ ಟು ಬಿ ಸ್ಟಾರ್ಟ್ ಫ್ರಮ್ ಸೌತ್ ಪೋಲ್ ಅಂಡ್ ಎಂಡ್ ಅಟ್ ನಾರ್ತ್ ಪೋಲ್. ಮೂರನೇದೇನು ಅಂದ್ರೆ, ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಎರಡು ಕಾಂತೀಯ ಬಲರೇಖೆಗಳು ಯಾವುದೇ ಕಾರಣಕ್ಕೂ ಎರಡು ಛೇದಿಸುವುದಿಲ್ಲ. ಸೊ ಈ ಮೂರು ಗುಣಲಕ್ಷಣಗಳು. ಇದ್ರ ಜೊತೆಗೆ ಇನ್ನೊಂದು ಹೇಳಿದೆ ನಾನು, ಈ ಎಷ್ಟು ಹತ್ತತ್ರ ಇರುತ್ತೋ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಡಿಗ್ರಿ ಆಫ್ ಕ್ಲೋಸ್ನೆಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಮ್ಗೆ ಏನು ಹೇಳುತ್ತೆ ಅಂದ್ರೆ, ಇಟ್ ವಿಲ್ ಶೋ ದಟ್ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಜಾಸ್ತಿ ಇರುತ್ತೆ. ಈಗ ಕೆಲವು ನೀವು ನೋಡ್ಬೋದು ಅಯಸ್ಕಾಂತಗಳು, ಕೆಲವುದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಕೆಲವುದು ಕಮ್ಮಿ ಇರುತ್ತೆ, ಕೆಲವುದು ತುಂಬಾ ಫೋರ್ಸ್ ಅಲ್ಲಿ ಅಟ್ರಾಕ್ಟ್ ಮಾಡುತ್ತೆ, ಫೋರ್ಸ್ ಅಲ್ಲಿ ರಿಪೆಲ್ ಮಾಡುತ್ತೆ. ಡಿಪೆಂಡ್ಸ್ ಆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು. ಸೊ ಇದಾದ್ಮೇಲೆ ನಾವು ಮುಂದಕ್ಕೆ ನಾವು ಹೋಗೋದಾದ್ರೆ, ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾನು ಹಿಂದೆ ಹೇಳಿದೆ. ದಿಸ್ ಇಸ್ ಏನೋ ಒಂದು ಈ ಎಲೆಕ್ಟ್ರಿಕ್ ಕರೆಂಟು ಇದು ಮೂರನೇ ಎಫೆಕ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ನಾನು ಹಿಂದೆ ಚರ್ಚೆ ಮಾಡಿದೆ. ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅನ್ನೋದನ್ನ ನಾವೀಗ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ. ಸೊ ನಮಗೆ ಈಗ ವಿದ್ಯುತ್ ಪ್ರವಾಹ ಅಂದ್ರೆ ಏನು ಅಂತ ನಾವು ಹಿಂದಿನ ತರಗತಿ ಚರ್ಚೆ ಮಾಡಿದ್ವಿ. ಸೊ ಈ ವಿದ್ಯುತ್ ಪ್ರವಾಹದಿಂದ ನಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಸಿಗುತ್ತೆ. ನಾವು ಈ ಕನ್ನಡದಲ್ಲಿ ಬರೆದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ವಿದ್ಯುತ್ ಪ್ರವಾಹದಿಂದ ನಮ್ಗೆ ಏನೋ ಕಾಂತೀಯ ಪರಿಣಾಮ ಆಗುತ್ತೆ ಅಂತ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂದ್ರೆ, ಈಗ ನಮಗೆ ಕಾಂತೀಯತೆ ಅಂದ್ರೆ ಏನು ಅಂತ ಗೊತ್ತಾಯ್ತು. ಏನು ಕಾಂತೀಯತೆ ಅಂದ್ರೆ, ಒಂದು ವಸ್ತು ಅದೇನಾದ್ರೂ ಅದ್ರ ಸುತ್ತ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಇತ್ತು ಅಂತಂದ್ರೆ ಅದಕ್ಕೆ ಒಂದು ಕಾಂತೀಯತೆ ಇದೆ ಅಂತ, ಕಾಂತೀಯ ಗುಣ ಇದೆ ಅಂತ, ನಾವು ಮ್ಯಾಗ್ನೆಟಿಕ್ ಒಂದು ಪ್ರಾಪರ್ಟಿ ಇದೆ ಅಂತ ನಾವು ಹೇಳ್ಬೋದು. ಅದು ಅಟ್ರಾಕ್ಟ್ ಮಾಡಿದ್ರೆ ಅಥವಾ ರಿಪೆಲ್ ಮಾಡಿದ್ರೆ. ಈ ವಿದ್ಯುತ್ ಪ್ರವಾಹದಿಂದ ಈ ಕಾಂತೀಯ ಗುಣ ಬರುತ್ತಾ ವಸ್ತುವಿಗೆ ಅಂದ್ರೆ ಹೌದು. ಒಂದು ಯಾವುದೇ ಒಂದು ಕಂಡಕ್ಟರ್ ಅಲ್ಲಿ ಅಥವಾ ಒಂದು ವೈರ್ ಅಂತ ತಗೊಳ್ಳಿ, ನಾವು ಒಂದು ವೈರ್ ಒಂದು ಕಂಡಕ್ಟರ್ ವಾಹಕ ಅಂತ ಅಂದ್ರೆ, ಅದರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದ್ರೆ, ಅದರೊಳಗಡೆ ವಿದ್ಯುತ್ ಹರಿತಾ ಇದ್ರೆ ಅದ್ರ ಸುತ್ತ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನಮಗೆ ಈಗ ಗೊತ್ತು. ಇದರಿಂದ ನಾವು ದಿನನಿತ್ಯ ಜೀವನದಲ್ಲಿ ಸುಮಾರು ಉಪಯೋಗಗಳನ್ನ ಪಡ್ಕೋತಿದ್ವಿ. ಇದನ್ನ ಮೊದಲು ಡಿಸ್ಕವರ್ ಮಾಡಿದ್ದು ಯಾರಪ್ಪ ಅಂತಂದ್ರೆ, ಕ್ರಿಶ್ಚಿಯನ್ ಯಾನ್ಸ್ ಓಯ್ಸ್ಟೆಡ್ ಅಂತ ಅನ್ನೋ ಒಬ್ಬ ವಿಜ್ಞಾನಿ 1820 ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಕ್ರಿಶ್ಚಿಯನ್ ಯಾನ್ಸ್ ಓಯ್ಸ್ಟೆಡ್ ಅಂತ ಅವ್ರ ಹೆಸರು. ಆಯ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂತಾನೆ ಕರಿತೀವಿ. ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವರು ಏನಂದ್ರೆ, ಈ ಎಕ್ಸ್ಪೆರಿಮೆಂಟ್ ಅವರು ಬೇರೆ ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದಾಗ ಅಚಾನಕ್ ಅವರಿಗೆ ಈ ಒಂದು ಪರಿಣಾಮನ ಅವರು ಅಬ್ಸರ್ವ್ ಮಾಡಿದ್ದು. ಏನು ಅಂದ್ರೆ, ಯಾವುದೋ ಒಂದು ಸರ್ಕ್ಯೂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು. ಒಂದು ಸರ್ಕ್ಯೂಟ್ ಇರುತ್ತೆ, ಆ ಸರ್ಕ್ಯೂಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಸಿಂಪಲ್ ಸರ್ಕ್ಯೂಟ್ ಸುಮ್ಮನೆ ಬರೆಯೋಣ. ಅದರಲ್ಲಿ ಆ ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಿತ್ತು. ಸೊ ಈ ಟೈಮಲ್ಲಿ ಏನಾಗುತ್ತೆ, ಇದ್ರ ಪಕ್ಕದಲ್ಲಿ ಅವ್ರಿಗೆ ಯಾವುದೋ ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ಇತ್ತು ಒಂದು. ಸೊ ಈ ಕಂಪಾಸ್ ಇದ್ದಾಗ ಅವ್ರಿಗೆ ಏನಾಯ್ತು, ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ಇತ್ತು. ಅವ್ರು ಅಬ್ಸರ್ವ್ ಮಾಡ್ತಾರೆ, ಯಾವಾಗ ಸರ್ಕ್ಯೂಟ್ ಕರೆಂಟ್ ಹರಿತಾ ಇರುತ್ತೋ ಈ ನೀಡಲ್, ಕಂಪಾಸ್ ನೀಡಲ್ ಏನಾಗುತ್ತೆ, ಕಂಪಾಸ್ ನೀಡಲ್ಲು ಡಿಫ್ಲೆಕ್ಟ್ ಆಗುತ್ತೆ. ಡಿಫ್ಲೆಕ್ಟ್ ಆಗೋದು ನೋಡ್ತಾರೆ. ಡಿಫ್ಲೆಕ್ಟ್ ಅಂತಂದ್ರೆ ಏನು, ಮೂವ್ಮೆಂಟ್ ಆಗೋದು. ಸೊ ನೀಡಲ್ಲು ಯಾವಾಗ ಮೂವ್ಮೆಂಟ್ ಆಗುತ್ತೆ, ಈಗ ನೀವು ಒಂದು ಕಂಪಾಸ್ ತಗೊಂಡು ಮ್ಯಾಗ್ನೆಟಿಕ್ ದಿಕ್ಸೂಚಿ ತಗೊಂಡು ಅದ್ರ ಪಕ್ಕದಲ್ಲಿ ಒಂದು ಮ್ಯಾಗ್ನೆಟ್ ಇಟ್ರೆ ಆ ಅಟ್ರಾಕ್ಷನ್ಗೆ ಏನಾಗುತ್ತೆ, ಸೊ ಆ ನೀಡಲ್ಲು ಏನಾಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ ಆ ಕಡೆಗೆ, ಅಥವಾ ರಿಪೆಲ್ ಆಗ್ಬೋದು ಅಥವಾ ಅಟ್ರಾಕ್ಟ್ ಆಗ್ಬೋದು. ಇವ್ರಿಗೆ ಆಶ್ಚರ್ಯ ಏನಾಯ್ತು ಅಂತಂದ್ರೆ,
ಇಲ್ಲಿ ಪಕ್ಕದಲ್ಲಿ ಯಾವುದು ಮ್ಯಾಗ್ನೆಟ್ ಇಲ್ಲ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರೋಂಥ ಮಟೀರಿಯಲ್ ಯಾವುದೂ ಇಲ್ಲ. ಬಟ್ ಈ ಕರೆಂಟ್ ಹರಿಬೇಕಾದ್ರೆ ಸರ್ಕ್ಯೂಟ್ ಸುತ್ತ ಈ ಯಾಕೆ ನೀಡಲ್ ಡಿಫ್ಲೆಕ್ಟ್ ಆಯ್ತು ಅಂತ ಅವ್ರಿಗೆ ಯೋಚನೆ ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ದು ಏನಂದ್ರೆ, ಒಂದು ಕಂಡಕ್ಟರ್ ಅಲ್ಲಿ ವಿದ್ಯುತ್ ಹರಿಬೇಕಾದ್ರೆ, ಯಾವುದೇ ಒಂದು ಮೆಟೀರಿಯಲ್ ವಿದ್ಯುತ್ ಹರಿತಾ ಇದೆ ಅಂದ್ರೆ ಅದ್ರ ಸುತ್ತನೂ ಕೂಡ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ಇವರು ಐಡೆಂಟಿಫೈ ಮಾಡಿದ್ರು ಅಥವಾ ಡಿಸ್ಕವರ್ ಮಾಡಿದ್ರು. ಇದನ್ನೇ ನಾವು ಇವತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೆಯೋದು. ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇಂದ ಸೊ ನಮಗೆ ಏನ್ ಸಿಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರ ಸುತ್ತ ಒಂದು ಪ್ರೊಡ್ಯೂಸ್ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಇಂದ electric current produces magnetic field around a conductor. ಅಂದ್ರೆ ಈ ವಿದ್ಯುತ್ ಪ್ರವಾಹ ವಾಹಕದ ಸುತ್ತ ಒಂದು ಕಾಂತಕ್ಷೇತ್ರನ ಪ್ರೊಡ್ಯೂಸ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ, ಏರ್ಪಡಿಸುತ್ತೆ. ಸೊ ಇದನ್ನೇ ನಾವು ಏನಂತ ಕರಿತಿದ್ವಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸೊ ಇದ್ರದ್ದು ಎಫೆಕ್ಟ್ನ, ಈ ಒಂದು ಪರಿಣಾಮದ ನಾವು ಉಪಯೋಗನ ನಾವು ಸುಮಾರು ಕಡೆ ನಾವು ನೋಡ್ಬೋದು ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ನೋಡೋಕ್ಕಿಂತ ಮುಂಚೆ ಸೊ ಅಂದ್ರೆ ಈಗ ನಮ್ಗೊಂದು ಅರ್ಥ ಆಗಿದ್ದೇನು ಅಂತಂದ್ರೆ, ಯಾವುದೇ ಒಂದು ಮಟೀರಿಯಲ್ ಅಲ್ಲಿ ವಿದ್ಯುತ್ ಹರಿತಾ ಇದೆ ಅಂತ ಅಂದ್ರೆ ಅರ್ಥ ಅದ್ರ ಸುತ್ತ ಕೂಡ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅಂದ್ರೆ ಅದು ಒಂಥರ ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ, ಅದ್ರ ಸುತ್ತ ಒಂದು ಫೋರ್ಸ್ ಇದೆ ಅಂತ. ಈ ಫೋರ್ಸ್ನ ನಾವು ನಮ್ಮ ಉಪಯೋಗಕ್ಕೆ ಬಳಸ್ಕೊಂಡು ನಾವು ಸುಮಾರು ಕೆಲಸಗಳನ್ನ ಅದರಿಂದ ನಾವು ಮಾಡಬಹುದು ಅಂತ ನಾವು ಮುಂದೆ ನೋಡ್ತಿರೋದು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಹೋಗೋಕ್ಕಿಂತ ಮುಂಚೆ ನಾವು ಯಾವುದೋ ಒಂದು ಸ್ಟ್ರೈಟ್ ಕಂಡಕ್ಟರ್, ಒಂದು ವೈರ್ ಅಂತ ಅನ್ಕೊಳ್ಳಿದ್ದೀನಿ. ಸ್ಟ್ರೈಟ್ ಕಂಡಕ್ಟರ್ಲಿ ವಿದ್ಯುತ್ ಹರಿತಾ ಇದೆ. ಈಗ ವಿದ್ಯುತ್ ಫಾರ್ ಎಕ್ಸಾಂಪಲ್ ಈ ಥರ ಕೆಳಮುಖವಾಗಿ ವಿದ್ಯುತ್ ಹರಿತಾ ಇದೆ ಅಂತ ನನಗೆ ಆರಾಮ್ ಮಾಡ್ಕೊಂಡು ತೋರಿಸ್ತೀನಿ. ಕರೆಂಟ್ ಹರಿತಾ ಇದೆ ಅಂತ. ವಿದ್ಯುತ್ ಹರಿತಾ ಇದ್ರೆ ಇದ್ರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಹೇಳಿದೆ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡನ್ನ ಫೈಂಡ್ ಔಟ್ ಮಾಡೋದಕ್ಕೆ, ಯಾವ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡೋಕ್ಕೆ ಸೊ ನಾವೊಂದು ರೂಲನ್ನ ಬಳಸ್ತೀವಿ. ಅದನ್ನ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕರಿತೀವಿ. ರೈಟ್ ಹ್ಯಾಂಡ್ ಥಂಬ್ ರೂಲ್. ಈಗ ನಮಗೆ ಓಯ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಇಂದ ಏನು ಗೊತ್ತಾಯಿತು, ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇತ್ತು ಅಂತಂದ್ರೆ ಅದ್ರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಗೊತ್ತಾಯಿತು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ ಅಂತ ಕಂಡುಹಿಡಿಯೋಕ್ಕೆ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಥವಾ ಮ್ಯಾಕ್ಸ್ವೆಲ್ಸ್ ಥಂಬ್ ರೂಲ್ ಅಂತಾನು ಕರಿತೀವಿ. ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತಾನು ಕರಿತೀವಿ. ಸೊ ಇದನ್ನ ಬಳಸ್ಕೊಂಡು ನಾವು ಫೈಂಡ್ ಮಾಡಿ, ಏನು ಕಡೆಗೆ ನಾವು ವಿದ್ಯುತ್ ಹರಿತಿರುತ್ತೋ ಆ ದಿಕ್ಕಿನಲ್ಲಿ, ಸೊ ನಮ್ಮ ಈ ಬಲಗೈನ ಹಿಂಗೆ ಇಟ್ಕೊಂಡ್ರೆ ಸೊ ಈ ಥಂಬ್ ಏನಿದೆ, ಈ ನಮ್ಮ ಹೆಬ್ಬೆರಳು, ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾವು ತೋರಿಸುತ್ತೆ. ಉದಾಹರಣೆಗೆ ಈಗ ಕೆಳಮುಖವಾಗಿ ನಾನು ಹರಿತಾ ಇದ್ರೆ ನಾನು ಹೆಂಗೆ ಇಟ್ಕೊಂಡ್ರೆ ಇನ್ನು ಉಳಿದ 4 ಬೆರಳುಗಳು ಏನನ್ನು ತೋರಿಸುತ್ತಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ತೋರಿಸುತ್ತೆ, ಕಾಂತಕ್ಷೇತ್ರದ. ಉದಾಹರಣೆಗೆ ನಾನೇನಾದ್ರು ಈಗ ಈ ಕೆಳಗಡೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹರಿತಿದೆ ಅಂದ್ರೆ ಸೊ ನನ್ನ ಉಳಿದ ಬೆರಳುಗಳು ಈ ತರ ಕರ್ಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಕ್ಲಾಕ್ ವೈಸ್ ಡೈರೆಕ್ಷನ್, ಪ್ರದಕ್ಷಿಣಾಕಾರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅಂದ್ರೆ ಇಲ್ಲಿ ಈ ಕರ್ಲ್ಡ್ ಫಿಂಗರ್ಸ್ ಏನಿದೆ ನಮ್ದು, ಸುರುಳಿ ಆಕಾರದಲ್ಲಿ ಸುತ್ಕೊಂಡಿರುತ್ತಲ್ಲ ಫಿಂಗರ್ಸು, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ ಅಂತ ನಮಗೆ ತೋರಿಸುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್. ಈ ತಂಬು ಏನನ್ನು ತೋರಿಸುತ್ತಪ್ಪ ಅಂದ್ರೆ, ಈ ತಂಬು ಕರೆಂಟ್ ದಿಕ್ಕನ್ನ ತೋರಿಸುತ್ತೆ. ಥಂಬ್ ಶೋಸ್ ಡೈರೆಕ್ಷನ್ ಆಫ್ ಕರೆಂಟ್. ಈಗ ನೀವು ಉದಾಹರಣೆಗೆ ನೀವೇನ್ ಮಾಡ್ಬೋದು, ಚೆಕ್ ಮಾಡ್ಬೋದು. ಈಗ ಅಕಸ್ಮಾತ್ ಒಂದು ವೈರಲ್ಲಿ ಕರೆಂಟ್ ಮೇಲಕ್ಕೆ ಈ ತರ ಕೆಳಗಡೆಯಿಂದ ಮೇಲಕ್ಕೆ ಹರಿತಾ ಇದ್ರೆ ಸೊ ನಾವು ಈಗ ಇದನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತಪ್ಪ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೆ. ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೆ, ಅಪ್ರದಕ್ಷಿಣಾಕಾರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನೋಡಬಹುದು. ಕರೆಂಟ್ ಯಾವ ದಿಕ್ಕಿನಲ್ಲಿದೆ, ಕರೆಂಟ್ ಮೇಲ್ಮುಖವಾಗಿದೆ. ಸೊ ತಂಬು ನಮಗೆ ಇಲ್ಲಿ ಕರೆಂಟ್ ಅನ್ನ ತೋರಿಸಿದ್ರೆ, ಡೈರೆಕ್ಷನ್ ಆಫ್ ಕರೆಂಟ್ ಅನ್ನ, ಈ ಕರ್ಲ್ಡ್ ಫಿಂಗರ್ಸ್ ಉಳಿದ ಸುರುಳಿ ಆಕಾರದಲ್ಲಿ ಏನು ಸುತ್ಕೊಂಡಿರುತ್ತೆ ನಮ್ಮ ಇನ್ನು ಉಳಿದ 4 ಬೆರಳುಗಳು, ಅದು ನಮಗೆ ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ. ಅದು ಆಂಟಿ ಕ್ಲಾಕ್ ವೈಸ್ ಅಥವಾ ಕ್ಲಾಕ್ ವೈಸ್ ಅಂತ ತೋರಿಸುತ್ತೆ. ಇದನ್ನ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಥವಾ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕರಿತೀವಿ. ಸೊ ಇದಾದ ನಂತರ ನಾವು ಮುಂದಕ್ಕೆ
ಈ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಪ್ಲಿಕೇಶನ್ಸ್ನ ನಾವು ನೋಡೋದಾದ್ರೆ, ನಾನು ಹಿಂದೆನೇ ಹೇಳಿದೆ ಇದ್ರದ್ದೊಂದಷ್ಟು ಅಪ್ಲಿಕೇಶನ್ಸ್ ಇದೆ ಅಂತ. ಅಪ್ಲಿಕೇಶನ್ಸ್ ಅಂದ್ರೆ ಏನು? ಅನ್ವಯಗಳು. ಅಪ್ಲಿಕೇಶನ್ಸ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಅನ್ವಯಗಳು ಏನೇನು ಅಂತ ನಾವು ಪಟ್ಟಿ ಮಾಡಿದ್ರೆ, ಮುಖ್ಯವಾಗಿ ನಾವು ಸುಮಾರು ಅಪ್ಲಿಕೇಶನ್ಸ್ ಇದೆ. ನಾನು ಕೆಲವೊಂದಷ್ಟನ್ನ ನಾನು ನೋಡ್ತೀನಿ, ಉಳಿದಷ್ಟು ನೀವೊಂದಷ್ಟು ಹುಡುಕಿ. ಸೊ ಮೊದಲನೇದು ಈ ಎಲೆಕ್ಟ್ರೋಮ್ಯಾಗ್ನೆಟ್ಸ್ಗಳಲ್ಲಿ ಬಳಸ್ತಾರೆ. ಈ ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ಎಲ್ಲಿ ಬಳಸ್ತೀವಿ ಅಂತಂದ್ರೆ, ನಾವು ಮುಖ್ಯವಾಗಿ ಬಳಸೋದು ಈ ಕ್ರೇನ್ಸ್ಗಳಲ್ಲಿ ಬಳಸ್ತೀವಿ, ಮತ್ತೆ ಎಲೆಕ್ಟ್ರಿಕ್ ಬೆಲ್ಸ್. ನಮ್ಮ ಸ್ಕೂಲ್ಗಳಲ್ಲಿ ಎಲೆಕ್ಟ್ರಿಕ್ ಬೆಲ್ಸ್ಗಳನ್ನ ನೀವು ನೋಡಿದರೆ ಅಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ಬಳಸ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಏನಿಲ್ಲ, ಈ ಕೆಲವೊಂದು ಸಾಫ್ಟ್ ಐರನ್ ಕೋರನ್ನು ತಗೊಂಡು ಸೊ ಅದನ್ನ ನಾವು ಮ್ಯಾಗ್ನೆಟ್ ತರ ಬದಲು ಮಾಡ್ತೀವಿ. ಏನು ನಮ್ಗೊಂದು ಗೊತ್ತು, ಈಗ ಇದಕ್ಕೆ ನಾವು ಸೋಲನಾಯ್ಡ್ ಅಂತ ಹೆಸರು ಕರಿತೀವಿ. ಈ ಥರದ್ದೊಂದು ಸಿಲಿಂಡರ್ ಟ್ಯೂಬ್ ತಗೊಂಡು ಅದ್ರ ಸುತ್ತ ನಾವು ಈ ಕಾಪರ್ ವೈರ್ನ ಈ ಥರ ಸುರುಳಿ ಆಕಾರದಲ್ಲಿ ಸುತ್ತಿ ಅದಕ್ಕೆ ಹೊರಗಡೆಯಿಂದ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಸಪ್ಲೈ ಮಾಡ್ತೀವಿ. ಸಪ್ಲೈ ಮಾಡಿದಾಗ ಏನಾಗುತ್ತೆ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಎಲೆಕ್ಟ್ರಿಕ್ ಕರೆಂಟ್ ಒಂದು ಕಂಡಕ್ಟರ್ ಹರಿತಿದ್ರೆ ಅದ್ರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಅವಾಗ ಏನಾಗುತ್ತೆ, ಈ ಕಾಯಿಲ್ ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ. ಸೊ ಬೈ ಯೂಸಿಂಗ್ ದಿಸ್ ಟೆಕ್ನಾಲಜಿ, ಸೊ ನಾವೇನ್ ಮಾಡ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟ್ಗಳನ್ನ ತಯಾರಿಸ್ತೀವಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ಗಳು ಹೆಂಗೆ, ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿದಾಗ ಅವು ಮ್ಯಾಗ್ನೆಟ್ ತರ ಬಿಹೇವ್ ಮಾಡ್ತವೆ. ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ನಾವು ಅಲ್ಲಿಂದ ಸ್ಟಾಪ್ ಮಾಡ್ಬಿಟ್ರೆ ಅವು ಮಾಮೂಲಿ ಏನ್ ಮೆಟೀರಿಯಲ್ಸ್ ಹಂಗಿರುತ್ತೆ. ಸೊ ಈಗ ಕ್ರೇನ್ಗಳಲ್ಲಿ ನಾವು ಈಗ ಫಾರ್ ಎಕ್ಸಾಂಪಲ್ ಸ್ಕ್ರಾಪ್, ಈ ಕಬ್ಬಿಣದ ಪೀಸ್ಗಳು ಎಲ್ಲ ಇರೋದಂತ ನಾವೇನು ಗುಜರಿಗೆ ಹಾಕ್ತಿವಲ್ಲ, ವೇಸ್ಟ್ ಮೆಟೀರಿಯಲ್ಸ್ ಅಲ್ಲ ಸ್ಕ್ರಾಪು, ಇದನ್ನ ಎತ್ತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸ್ಬೇಕು ಅನ್ನೋ ಸ್ವಲ್ಪ ಕಷ್ಟ. ದೊಡ್ಡ ದೊಡ್ಡ ಮೆಟೀರಿಯಲ್ ಆದ್ರೆ ನಾವು ಕ್ರೇನಲ್ಲಿ ಹಂಗೆ ಎತ್ಬಿಡ್ಬೋದು. ಸಣ್ಣ ಸಣ್ಣ ಪೀಸ್ಗಳೆಲ್ಲ ಇದ್ರೆ ಅದನ್ನ ತುಂಬೋದಕ್ಕೆ ಕಷ್ಟ. ಅವಾಗ ಏನ್ ಟೆಕ್ನಿಕ್ನ ಬಳಸ್ತಾರೆ ಅಂತಂದ್ರೆ, ಈ ಮ್ಯಾಗ್ನೆಟ್ಸ್ನ ನಾವು ಬಳಸ್ತಾರೆ. ಏನ್ ಮಾಡ್ತಾರೆ, ಆ ಕ್ರೇನ್ ಕೆಳಗೆ ಇದರಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಅದು ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಐರನ್ ಪೀಸಸ್ಗಳೆಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ. ಅದಾದ್ಮೇಲೆ ತಗೊಂಡೋಗಿ ಮತ್ತೆ ಎಲ್ಲಿಗೋ ಇಡಬೇಕು. ಅಲ್ಲಿ ಮತ್ತೆ ಏನಾಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ನ ಸ್ಟಾಪ್ ಮಾಡಿದ್ರೆ ನಾವು, ಅವಾಗ ಏನಾಗುತ್ತೆ, ಅದು ಮ್ಯಾಗ್ನೆಟಿಕ್, ಅದ್ರದ್ದು ಏನು ಮ್ಯಾಗ್ನೆಟಿಕ್ ಇದಿತ್ತು ಅದ್ರದ್ದು ಪ್ರಾಪರ್ಟಿ ಅದು ಹೋಗುತ್ತೆ. ಅವಾಗ ಕೆಳಗಡೆ ಎಲ್ಲ ಬಿದ್ದೋಗುತ್ತೆ. ಸೊ ಈಗ ಸುಲಭ ಇದು ಶಿಫ್ಟ್ ಮಾಡೋಕ್ಕೆ. ಇದೇ ತರ ಎಲೆಕ್ಟ್ರಿಕ್ ಬೆಲ್ಲು ಕೂಡ ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದಾಗ ಅದರೊಳಗಡೆ ಇರೋಂಥ ಆರ್ಮೇಚರ್ಗೆ ಅದು ಮ್ಯಾಗ್ನೆಟ್ ತರ ಅಟ್ರಾಕ್ಷನ್ ಆಗುತ್ತೆ. ಅದು ಹೋಗಿ ಇನ್ನೊಂದು ಇದು ಮೆಟಲ್ನ ಟಚ್ ಮಾಡುತ್ತೆ, ಅದರಿಂದ ಕಂಟಿನ್ಯೂಸ್ ಆಗಿ ಸೌಂಡ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಲ್ಲ, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ನೀವು ಕುತೂಹಲಕ್ಕೆ ಅದನ್ನ ನಾವು ತಿಳ್ಕೋಬಹುದು. ಬಟ್ ಈ ಎಲೆಕ್ಟ್ರಿಕ್ ಬೆಲ್ ಕೂಡ ವರ್ಕ್ ಆಗೋದು ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಂದಲೇ. ಇದು ಒಂದು ಮುಖ್ಯವಾದ ಉಪಯೋಗ, ಅನ್ವಯ. ಎರಡನೇದು ಯಾವ್ದಪ್ಪ ಅಂದ್ರೆ, ಮುಖ್ಯವಾಗಿ ಎಲೆಕ್ಟ್ರಿಕ್ ಮೋಟಾರ್, ವಿದ್ಯುತ್ ಮೋಟಾರ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾವು ಮೋಟಾರ್ ಅಂತಾನೆ ಕರಿತೀವಿ, ವಿದ್ಯುತ್ ಮೋಟಾರ್ ಅಂತ. ಈ ಮೋಟರ್ ನಾವು ತುಂಬಾ ಕೇಳಿರ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡೋಕ್ಕೆ ಅಂತ ಬಳಸ್ತಿದ್ದ ಟಾಯ್ಸ್ ಕಾರ್ಗಳಲ್ಲೆಲ್ಲ ನಾವು ಈ ವಿದ್ಯುತ್ ಮೋಟರ್ನ ಬಿಚ್ಚಿ ನೋಡಿರ್ತೀವಿ ನಾವು. ಅದೇ ರೀತಿ ನಾವು ನೀರನ್ನು ಎತ್ತಬೇಕು ಭೂಮಿಯಿಂದ ಅಂತ ಅಂದ್ರೆ ಗ್ರೌಂಡ್ ವಾಟರ್ನ, ಸೊ ಅಲ್ಲಿ ಪಂಪು ಮತ್ತೆ ಮೋಟರ್ನ ಇಟ್ಟಿರ್ತೀವಿ. ಸೊ ಈ ಮೋಟ್ರು ತುಂಬಾ ಉಪಯೋಗ ಬರುತ್ತೆ ನಮಗೆ. ಎಲ್ಲೆಲ್ಲಿ ಮೋಟರ್, ಮತ್ತೆ ಎಲ್ಲೆಲ್ಲಿ ಮೋಟರ್ನ ನೋಡ್ತೀವಿ ಅಂದ್ರೆ ಈ ಫ್ಯಾನು ಅಥವಾ ವಾಷಿಂಗ್ ಮಷಿನ್ ಇರ್ಬೋದು, ಮಿಕ್ಸರು, ಇಲ್ಲೆಲ್ಲವೂ ಕೂಡ ಎಲ್ಲೆಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಇಂದ ಚಲನಶಕ್ತಿ ಅಂದ್ರೆ ವಿದ್ಯುತ್ ಶಕ್ತಿನ ಚಲನಶಕ್ತಿಯಾಗಿ ಎಲ್ಲೆಲ್ಲೆಲ್ಲ ಬದಲಾಯಿಸ್ತೀವಿ, ಅಲ್ಲಿ ಯೂಸ್ ಮಾಡೋ ಅಂತ ಒಂದು ಡಿವೈಸ್ ಯಾವ್ದಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಮೋಟಾರ್. ಎಲೆಕ್ಟ್ರಿಕ್ ಮೋಟಾರ್ ಇಸ್ ಎ ಡಿವೈಸ್. ಏನ್ ಮಾಡುತ್ತೆ ಅಂದ್ರೆ, ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾವು ಹೇಳೋದಾದ್ರೆ ಮೆಕ್ಯಾನಿಕಲ್ ಎನರ್ಜಿಲಿ ಕೈನೆಟಿಕ್ ಎನರ್ಜಿ ಅಂತಾನೆ ಹೇಳ್ಬೋದು, ಚಲನಶಕ್ತಿಯಾಗಿ ಬದಲಾಯಿಸುತ್ತೆ. ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಚಲನಶಕ್ತಿಯಾಗಿ ಅಥವಾ ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನನೇ ಏನಪ್ಪಾ ಅಂದ್ರೆ ಈ ವಿದ್ಯುತ್ ಮೋಟಾರ್ ಅಥವಾ ಎಲೆಕ್ಟ್ರಿಕ್ ಮೋಟಾರ್. ಸೊ ಈ ಎಲೆಕ್ಟ್ರಿಕ್ ಮೋಟಾರ್ ಯಾವ ತತ್ವದ ಮೇಲೆ ನಮಗೆ ವರ್ಕ್ ಆಗುತ್ತೆ ಅಂದ್ರೆ, ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಈ ಒಂದು ಎಲೆಕ್ಟ್ರಿಕ್ ಮೋಟಾರ್ ವರ್ಕ್ ಆಗಂಥದ್ದು. ಸೊ ಪ್ರಶ್ನೆ ಕೇಳ್ಬೋದು ನಾವು, ಯಾವ ಪ್ರಿನ್ಸಿಪಲ್
ಮೇಲೆ ಎಲೆಕ್ಟ್ರಿಕ್ ಮೋಟಾರ್ ಕಾರ್ಯನಿರ್ವಹಿಸುತ್ತೆ. ಯಾವ ತತ್ವದ ಆಧಾರದ ಮೇಲೆ ಎಲೆಕ್ಟ್ರಿಕ್ ಮೋಟಾರ್ ಕಾರ್ಯನಿರ್ವಹಿಸುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ ಒಂದು ತತ್ವದ ಮೇಲೆ ಈ ಒಂದು ಎಲೆಕ್ಟ್ರಿಕ್ ಮೋಟಾರ್ ಏನಾಗುತ್ತೆ ಕಾರ್ಯನಿರ್ವಹಿಸುತ್ತೆ. ಸೊ ಇದು ನಮಗೆ ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಇದು ಇಷ್ಟು ಏನಾಯ್ತು ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇನ್ನೂ ಇದ್ರದ್ದು ಸುಮಾರು ಉಪಯೋಗಗಳಿದೆ. ಸೊ ಅದನ್ನ ನೀವು ಒಂದಷ್ಟು ಹುಡುಕಿ ನೋಡಿ. ನೆಕ್ಸ್ಟು ನಾವು ಇದಕ್ಕೆ ಮುಂದಕ್ಕೆ ಹೋದಾದ್ರೆ ಈ ಏನು ಈ ಒಂದು ವಿದ್ಯುತ್ ಮೋಟಾರಲ್ಲಿ ನಾವು ವಿದ್ಯುತ್ ಮೋಟ್ರಲ್ಲಿ ಏನಾಗುತ್ತೆ ಅಂತ ಹೇಳಿದೆ. ಸೊ ವಿದ್ಯುತ್ ಮೋಟ್ರಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ನ ಕೊಡ್ತೀವಿ. ಸೊ ಆ ಎಲೆಕ್ಟ್ರಿಕ್ ಕರೆಂಟಿಂದ ನಮ್ಗೆ ಏನು ಸಿಗುತ್ತೆ ಅಂತಂದ್ರೆ ಚಲನ ಶಕ್ತಿ ಸಿಗುತ್ತೆ, ಅಂದ್ರೆ ಕಂಡಕ್ಟರ್ ಮೂವ್ ಆಗುತ್ತೆ. ಸೊ ಈ ಕಾನ್ಸೆಪ್ಟನ್ನ ನಾವು ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಯಾವ ಡೈರೆಕ್ಷನಲ್ಲಿ ಕರೆಂಟ್ನ ಪಾಸ್ ಮಾಡಿದ್ರೆ, ಯಾವ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ಕೊಟ್ಟರೆ, ಯಾವ ಡೈರೆಕ್ಷನಲ್ಲಿ ಕಂಡಕ್ಟರ್ ಮೂವ್ ಆಗುತ್ತೆ ಅಂತ ನಾವು ಕಂಡುಹಿಡಿಯೋದಕ್ಕೆ ನಮಗೊಂದು ರೂಲ್ ಇದೆ. ಅದನ್ನು ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕರಿತೀವಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗನ ಎಡಗೈ ನಿಯಮ ಅಂತ. ಇದನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಮೋಟ್ರಲ್ಲಿ ಬಳಸ್ತೀವಿ. ಮೋಟ್ರಲ್ಲಿ ಏನಾಗುತ್ತೆ ಅಂತ ಹೇಳಿದೆ, ಎಲೆಕ್ಟ್ರಿಕ್ ಕರೆಂಟು ಏನಾಗಿ ಬದಲಾಗುತ್ತೆ. ಸೊ ಚಲನ ಶಕ್ತಿ, ಎಲೆಕ್ಟ್ರಿಸಿಟಿ ಚಲನ ಶಕ್ತಿಯಾಗಿ ಬದಲಾಗುತ್ತೆ. ಸೊ ಇಲ್ಲಿ ನಾವು ಇದನ್ನ ತೋರಿಸೋದಕ್ಕೆ, ಡೈರೆಕ್ಷನ್ ಅನ್ನು ಕಂಡುಹಿಡಿಯೋದಕ್ಕೆ ಸೊ ನಾವು ಇದೊಂದು ರೂಲ್ ಬಳಸ್ತೀವಿ. ಏನು ಮಾಡ್ತೀವಿ ಅಂದರೆ ಮೂರು ನಮ್ಮದು ಬೆರಳುಗಳು, ಸೊ ಎಡಗೈನ ಮೂರು ಬೆರಳುಗಳನ್ನ ಅದರಲ್ಲಿ ಯಾವ್ಯಾವ್ದಪ್ಪ ಅಂದರೆ ಮೊದಲನೇದು ತಂಬು ಹೆಬ್ಬೆರಳು, ಅದಾದ್ಮೇಲೆ ತೋರು ಬೆರಳು ಫೋರ್ ಫಿಂಗರ್ ಅಂಡ್ ಮಿಡಲ್ ಫಿಂಗರ್ ಮಧ್ಯದ ಬೆರಳು. ಈ ಮೂರು ಬೆರಳುಗಳನ್ನ ನಾವು ಲಂಬವಾಗಿ ಇಟ್ಕೋಬೇಕು, ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದು ತಂಬು ಹೆಬ್ಬೆರಳು, ಇದ್ಯಾವುದಿದು ಫೋರ್ ಫಿಂಗರ್ ಅಂದ್ರೆ ತೋರು ಬೆರಳು, ಇನ್ನೊಂದು ಮಿಡಲ್ ಫಿಂಗರ್ ಮಧ್ಯದ ಬೆರಳು. ಈ ಮೂರು ಬೆರಳುಗಳನ್ನ ನಾವು ಲಂಬವಾಗಿ ಇಟ್ಕೊಂಡಾಗ ನಮಗೆ ಈಗ ಉದಾಹರಣೆಗೆ ನಾನು ಎಲೆಕ್ಟ್ರಿಕ್ ಕರೆಂಟ್ನ ಈಗ ಲಂಬವಾಗಿ ಇಟ್ಕೊಂಡಿದ್ದೀನಿ. ಈ ಡೈರೆಕ್ಷನ್ ಅಲ್ಲಿ ನಾನು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿದ್ರೆ ಮಿಡಲ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್, ಡೈರೆಕ್ಷನ್ ಆಫ್ ದಿ ಕರೆಂಟ್, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಡೈರೆಕ್ಷನ್ ಆಫ್ ಕರೆಂಟ್ ನಾನು ತೋರಿಸಿದ್ರೆ ಈ ಮಿಡಲ್ ಫಿಂಗರ್ ಏನನ್ನ ತೋರಿಸುತ್ತೆ ಅಂದ್ರೆ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ತೋರಿಸುತ್ತೆ. ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸುತ್ತೆ, ಕಾಂತ ಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ. ಆಗ ಈ ತಂಬು ಹೆಬ್ಬೆರಳದ ಏನನ್ನ ತೋರಿಸುತ್ತಪ್ಪ ಅಂದ್ರೆ ಫೋರ್ಸ್ ಆನ್ ಎ ಕಂಡಕ್ಟರ್, ಫೋರ್ಸ್, ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ಎ ಕಂಡಕ್ಟರ್ ಅಥವಾ ಫೋರ್ಸ್ ಆನ್ ಎ ಕಂಡಕ್ಟರ್ ಅಂತ ಬರೆದ್ರೆ ಆಯ್ತು. ಫೋರ್ಸ್ ಆನ್ ಕಂಡಕ್ಟರ್, ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ಎ ಕಂಡಕ್ಟರ್, ಯಾವ ದಿಕ್ಕಿನಲ್ಲಿ ಕಂಡಕ್ಟರ್ ಮೂವ್ ಆಗುತ್ತೆ ಅಂತ ತೋರಿಸುತ್ತೆ. ಯಾಕಂದ್ರೆ ಈಗ ಅಲ್ಲಿ ಫ್ಯಾನ್ ತಿರುಗಬೇಕು ಅಂತಂದ್ರೆ ಅಥವಾ ಯಾವುದೇ ಮೋಷನ್ ಆಗಬೇಕು ಅಂತಂದ್ರೆ ನಾವು ಕರೆಂಟ್ ಯಾವ ದಿಕ್ಕಿನಲ್ಲಿ ಕೊಟ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ದಿಕ್ಕಿನಲ್ಲಿ ಇದ್ರೆ ಯಾವ ದಿಕ್ಕಿನಲ್ಲಿ ಆ ಕಂಡಕ್ಟರ್ ಮೂವ್ಮೆಂಟ್ ಆಗುತ್ತೆ. ಸೊ ಇದು ಗೊತ್ತಿದ್ರೆ ನಾವು ಒಂದು ಮೋಟರ್ನ ನಾವು ಡಿಸೈನ್ ಮಾಡಬೇಕಾದ್ರೆ ಸೊ ನಮ್ಗೆ ಎಕಡೆಗೆ ರೊಟೇಷನ್ ಬೇಕು, ಎಕಡೆಗೆ ಮೂವ್ಮೆಂಟ್ ಬೇಕು ಅನ್ನೋದನ್ನ ನಾವು ಮುಂಚೆನೆ ನಿರ್ಧಾರ ಮಾಡಿ ಈ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ ಆ ಕಡೆ ದಿಕ್ಕಿನಲ್ಲಿ ಕರೆಂಟ್ ಹರಿಯೋ ತರ, ಆ ಕಡೆ ಯಾವ ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು ಅನ್ನೋದನ್ನ ಮುಂಚೆನೆ ನಾವು ಡಿಸೈಡ್ ಮಾಡ್ಬೋದು. ಸೊ ಅದಕ್ಕೆ ನಮಗೆ ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು ಸಹಾಯ ಮಾಡುತ್ತೆ. ಇದನ್ನ ನಾವು ಸಿಂಪಲ್ ಆಗಿ ನೆನ್ಪಿಡ್ಕೋಬೇಕು ಅಂದ್ರೆ ನೋಡಿ, ಸೊ ಫಾದರ್ ಮದರ್ ಚೈಲ್ಡ್ ರೂಲ್ ಅಂತ. ಫಾದರ್ ಅಂತಂದ್ರೆ ಫೋರ್ಸ್ ಆನ್ ಎ ಕಂಡಕ್ಟರ್, ಮದರ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಂಟ್, ಚೈಲ್ಡ್ ಅಂದ್ರೆ ಇದು ಸುಮ್ಮನೆ ನಾವು ಅದನ್ನ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಸೊ ಈ ತರದೊಂದು ಟ್ರಿಕ್ ನ ಬಳಸ್ಬೋದು. ಸೊ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಹೆಬ್ಬೆರಳು ಏನನ್ನ ತೋರಿಸುತ್ತೆ ಅಂದ್ರೆ ವಾಹಕದ ಮೇಲೆ ಪ್ರಯೋಗವಾಗುವ ಬಲದ ದಿಕ್ಕನ್ನು ತೋರಿಸುತ್ತೆ, ಫೋರ್ಸ್ ಆನ್ ಎ ಕಂಡಕ್ಟರ್. ಈ ಫೋರ್ ಫಿಂಗರ್ ತೋರು ಬೆರಳು ಏನನ್ನ ತೋರಿಸುತ್ತೆ ಅಂದ್ರೆ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದ್ರೆ ಕಾಂತ ಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ. ಮಿಡಲ್ ಫಿಂಗರ್ ಮಧ್ಯದ ಬೆರಳು ಏನ್ ತೋರಿಸುತ್ತೆ, ಡೈರೆಕ್ಷನ್ ಆಫ್ ದಿ ಕರೆಂಟ್, ವಿದ್ಯುತ್ ಪ್ರವಾಹದ ದಿಕ್ಕು. ಬಟ್ ಆದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಹೇಳ್ಬೇಕಾದ್ರೆ ನಾವು ಸ್ಟಾರ್ಟ್ ಮಾಡ್ಬೇಕಾಗಿದ್ದಲ್ಲಿಂದ ಕರೆಂಟ್ ಇಂದ ಸ್ಟಾರ್ಟ್ ಮಾಡಬೇಕು, ಕೊನೆಗೆ ಫೋರ್ಸ್ ಎಂಡ್ ಆಗ್ಬೇಕು. ಅಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಕರೆಂಟ್ ಕೊಡ್ತೀವಿ, ಯಾವ ಕರೆಂಟ್ ಹರಿಸ್ತೀವಿ, ಯಾವ ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋ ಆಧಾರದ ಮೇಲೆ
ಕಂಡಕ್ಟರ್ ಯಾವ ದಿಕ್ಕಲ್ಲಿ ಮೂವ್ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ಹಂಗಾಗಿ ಡೈರೆಕ್ಷನ್ ಆಫ್ ದಿ ಕರೆಂಟ್ ಮೊದಲು ಹೇಳ್ಬೇಕು, ಆಮೇಲೆ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಆಮೇಲೆ ಫೋರ್ಸ್ ಆನ್ ಕಂಡಕ್ಟರ್. ಸೊ ಇದಾದ್ಮೇಲೆ ಇದಿಷ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಯ್ತು. ಇದಾದ್ಮೇಲೆ ಇದಕ್ಕೆ ವಿರುದ್ಧವಾದ ಒಂದು ಎಫೆಕ್ಟ್ ಇದೆ. ಅಂದ್ರೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಏನಾದರೂ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದಾ ಅನ್ನೋದಕ್ಕೊಂದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ. ಮೈಕಲ್ ಫ್ಯಾರಡೆ, ಇವೆಲ್ಲ ಕೇಳಿರ್ತೀರಿ ಹೆಸರು. ಮೈಕಲ್ ಫ್ಯಾರಡೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ 1831 ಮೈಕಲ್ ಫ್ಯಾರಡೆ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ನಾವು ಒಂದು ಕಂಡಕ್ಟರ್ ಅಲ್ಲಿ ಒಂದು ಕಂಡಕ್ಟರ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚೇಂಜ್ ಮಾಡಿದ್ರೆ ಆ ಕಂಡಕ್ಟರ್ ಅಲ್ಲಿ ವಿದ್ಯುತ್ ಹರಿಯುತ್ತೆ ಅಂತ. ಸೊ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಇಂಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಕಂಡಕ್ಟರ್. ಅಂದ್ರೆ ಒಂದು ಕಂಡಕ್ಟರ್ ಸುತ್ತ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಬದಲು ಮಾಡಿದ್ರೆ ಸೊ ಅದರಿಂದ ನಮಗೆ ಆ ಕಂಡಕ್ಟರ್ ಅಲ್ಲಿ ವಿದ್ಯುತ್ ಹರಿಯಂಗಾಗುತ್ತೆ ಅನ್ನೋದನ್ನ ಮೈಕಲ್ ಫ್ಯಾರಡೆ ತೋರಿಸ್ಕೊಟ್ರು. ಇದನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ನಾವು ಹಿಂದ್ಗಡೆ ವೋಯ್ಸ್ಟೆಡ್ ನಮ್ಗೆ ಏನ್ ತೋರಿಸಿದ್ರು ಅಂದ್ರೆ ಕರೆಂಟ್ ಇಂದ ವಿದ್ಯುತ್ ಪ್ರವಾಹ, ಕರೆಂಟ್ ಇಂದ ನಮಗೆ ಕಾಂತೀಯತೆ ಹೆಂಗೆ ಸಿಗುತ್ತೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಹೆಂಗೆ ಸಿಗುತ್ತೆ ಅಂತ. ಬಟ್ ಇದು ಮೈಕಲ್ ಫ್ಯಾರಡೆ ಮಾಡಿದ್ದು ಅದಕ್ಕೆ ರಿವರ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಸೊ ಕರೆಂಟ್ ಅನ್ನ ಹೆಂಗೆ ಉತ್ಪತ್ತಿ ಮಾಡಬಹುದು ಅನ್ನೋದು ತೋರಿಸಿದ್ಯಾರೋ ಫ್ಯಾರಡೆ. ನಾವು ಹಿಂದ್ಗಡೆ ವೋಯ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿದ್ದೇನೋ, ಐಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿದ್ದು ಕರೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಪ್ರೊಡ್ಯೂಸ್ ಮಾಡೋದು ಅಂತ ನೋಡೋದು. ನೋಡಿ, ಇವೆರಡು ವಿರುದ್ಧವಾದದ್ದು. ಸೊ ಇದಕ್ಕೆ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಂದ್ರೆ ಫ್ಯಾರಡೆ ಏನ್ ತೋರಿಸಿದ್ದನ್ನ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನ ತೋರಿಸಿದ್ರು. ಇದನ್ನ ಕನ್ನಡದಲ್ಲಿ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಅದು ವಿದ್ಯುತ್ ಕಾಂತೀಯ ಪ್ರೇರಣೆ. ಅಂದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದ ನಮಗೆ ವಿದ್ಯುತ್ ಸಿಗುತ್ತೆ ಅಥವಾ ಪ್ರೇರಿತ ವಿದ್ಯುತ್ ಸಿಗುತ್ತೆ ಅಂತ. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅವರು ಯಾವ ತರ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂದ್ರೆ, ಸೊ ಅವರು ಕೂಡ ಈ ತರದ್ದೊಂದು ಕೊಳವೆ ಆಕಾರ ಅಂದ್ರೆ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರೋದೊಂದು ಟ್ಯೂಬ್ ತಗೊಂಡು ಅದಕ್ಕೆ ಈ ತರದ್ದು ತಾಮ್ರ ತಂತಿ, ಇನ್ಸುಲೇಟೆಡ್ ಕಾಪರ್ ವೈರ್ ಅಂತ ಕರಿತೀವಿ, ಇದನ್ನ ಈ ತರ ಸುತ್ತಿ ಅದಕ್ಕೊಂದು ಗ್ಯಾಲೋನೋಮೀಟರ್ನ ಕನೆಕ್ಟ್ ಮಾಡಿದ್ರು. ಸೊ ನಾವು ಹಿಂದೆ ಈ ಕರೆಂಟನ್ನು ಅಳೆಯೋದಕ್ಕೆ ಅಮ್ಮೀಟರ್ನ ಬಳಸ್ತೀವಿ ಅಂತ ನಾನು ಹೇಳಿದ್ದೆ. ಅದೇ ರೀತಿ ತುಂಬಾ ಸ್ಮಾಲ್ ಕರೆಂಟ್ಸ್ ಇದ್ರೆ ನಾವಲ್ಲಿ ಗ್ಯಾಲ್ವನೋಮೀಟರ್ ಬಳಸ್ತೀವಿ. ಇದನ್ನ ಜಿ ಅಂತ ನಾವು ಸಿಂಬಲ್ ಬಳಸ್ತೀವಿ. ಗ್ಯಾಲ್ವನೋಮೀಟರ್ ಕೂಡ ನಾವು ಏನಕ್ಕೆ ಬಳಸ್ತೀವಪ್ಪ ಅಂದ್ರೆ ಕರೆಂಟನ್ನು ಅಳೆಯೋಕ್ಕೆ ಬಳಸೋದು. ಸ್ಮಾಲ್ ಕರೆಂಟ್ಸ್, ಕೆಲವೊಂದ್ಸತಿ ಸರ್ಕ್ಯೂಟ್ ಅಲ್ಲಿ ತುಂಬಾ ಸ್ಮಾಲ್ ಕರೆಂಟ್ ಇದ್ದಾಗ ಅದನ್ನ ನಾವು ಅಮ್ಮೀಟರ್ ಅಳೆಯೋದು ಕಷ್ಟ. ಸೊ ಅಂತ ಟೈಮಲ್ಲಿ ಸ್ಮಾಲ್ ಕರೆಂಟ್ಸ್ನ ಅಳೆಯೋಕ್ಕೆ ನಾವು ಗ್ಯಾಲ್ವನೋಮೀಟರ್ ಅನ್ನೋ ಒಂದು ಡಿವೈಸ್ನ ಬಳಸ್ತೀವಿ. ಇವ್ರು ಏನ್ ಮಾಡ್ತಾರೆ, ಈ ತರದೊಂದು ಟ್ಯೂಬ್ಗೆ ಕಾಪರ್ ವೈರ್ನ ಈ ತರ ಕಾಯಿಲ್ ತರ ಸುತ್ತಿ ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡಿ ಒಂದು ಬಾರ್ ಮ್ಯಾಗ್ನೆಟ್ನ ತಗೊಂಡು ಅದ್ರೊಳಗಡೆ ಮೂವ್ ಮಾಡಿದಾಗ, ಒಳಗಡೆ ಮತ್ತೆ ಹೊರಗಡೆಗೆ ಅದನ್ನ ಮೂವ್ ಮಾಡಿದಾಗ ಈ ಗ್ಯಾಲೋನೋಮೀಟರ್ ನೀಡಲ್ಲಿ ಡಿಫ್ಲೆಕ್ಷನ್ ತೋರಿಸುತ್ತೆ. ನೀಡಲ್ಲಿ ರೀಡಿಂಗ್ಸ್ ಇರುತ್ತೆ, ಡಿಫ್ಲೆಕ್ಷನ್ ತೋರಿಸುತ್ತೆ, ಅಂದ್ರೆ ಮೂವ್ ಆಗುತ್ತೆ. ಅಂದ್ರೆ ಅರ್ಥ ಏನು, ಆ ಒಂದು ಕಾಯಿಲಲ್ಲಿ ವಿದ್ಯುತ್ ಹರಿತಾ ಇದೆ ಅಂತ. ಯಾವಾಗ ಈ ಮ್ಯಾಗ್ನೆಟ್ ಅನ್ನ ಒಳಗಡೆ ಹೊರಗಡೆಗೆ ನಾವು ಮೂವ್ ಮಾಡಿದಾಗ ಅಂದ್ರೆ ಅವ್ರಿಗೆ ಅರ್ಥ ಆಗಿದ್ದೇನು ಅಂದ್ರೆ, ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಉತ್ಪತ್ತಿ ಮಾಡಬಹುದು, ಇಂಡ್ಯೂಸ್ ಮಾಡಬಹುದು. ಸೊ ಇದನ್ನೇ ನಾವೇನಂತ ಕರಿದ್ವಿ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ನಾವು ಕರಿತೀವಿ. ಸೊ ಇದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಗೆ ವಿರುದ್ಧವಾದ ಒಂದು ಪ್ರಕ್ರಿಯೆ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಕರೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗ್ ಬರುತ್ತೆ ಅಂತ ನೋಡಿದ್ರೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಬದಲಾಯಿಸೋದ್ರಿಂದ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಪ್ರೊಡ್ಯೂಸ್ ಅಥವಾ ಇಂಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಕಂಡಕ್ಟರ್. ಅದನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದು ಅಪ್ಲಿಕೇಶನ್ ಏನಪ್ಪಾ ಅಂತ ನೋಡಿದ್ರೆ, ನಾವು ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನು ಅಂದ್ರೆ ಮುಖ್ಯವಾದ ಅಪ್ಲಿಕೇಶನ್ ಡೈನಮೋ. ಈ ಡೈನಮೋನ ನಾವು
ಜನರೇಟರ್, ಎಲೆಕ್ಟ್ರಿಕಲ್ ಜನರೇಟರ್ ಅಂತಲೂ ಕೂಡ ಕರಿತೀವಿ. ಜನರೇಟರ್ ಕನ್ನಡದಲ್ಲೂ ನಾವು ಡೈನಮೋ ಅಂತಾನೆ ಕರಿತೀವಿ. ವಿದ್ಯುತ್ ಜನಕ ಅಂತ ನಾವು ಕನ್ನಡದಲ್ಲಿ ಕರಿಬೋದು, ಅಥವಾ ಡೈನಮೋ ಅಂತ ನಾವು ಕರಿಬೋದು. ಈ ಡೈನಮೋ ಏನು ಅಂದ್ರೆ ಮೋಟ್ರಿಗೆ ವಿರುದ್ಧವಾದಂತ ಒಂದು ಡಿವೈಸ್. ಈಗ ಮೋಟರ್ ಏನ್ ಕೆಲಸ ಮಾಡ್ತು ನಾವು ಹಿಂದ್ಗಡೆ ನೋಡಿದ್ವಿ, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಅಥವಾ ಎಲೆಕ್ಟ್ರಿಕ್ ಎನರ್ಜಿನ, ವಿದ್ಯುತ್ ಶಕ್ತಿನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಅಂದ್ರೆ ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸ್ತು. ಇದು ಇಟ್ ಈಸ್ ಎ ಡಿವೈಸ್ which converts ಮೆಕ್ಯಾನಿಕಲ್ ಎನರ್ಜಿ ಇಂಟು ಅಂದ್ರೆ ಯಾಂತ್ರಿಕ ಶಕ್ತಿನ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಹಂಗಾದ್ರೆ ಇದು ಯಾವ ತತ್ವದ ಮೇಲೆ ವರ್ಕ್ ಆಗುತ್ತೆ ಈ ಡೈನಮೋ ಅಂತಂದ್ರೆ, ದ ಡೈನಮೋ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಅಂದ್ರೆ ತತ್ವ. ಯಾವ ತತ್ವದ ಆಧಾರದ ಮೇಲೆ ಡೈನಮೋ ವರ್ಕ್ ಆಗುತ್ತೆ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಒಂದು ತತ್ವದ ಮೇಲೆ ಡೈನಮೋ ವರ್ಕ್ ಆಗುತ್ತೆ. ಇಲ್ಲೇನಾಗುತ್ತೆ, ಮೆಕ್ಯಾನಿಕಲ್ ಎನರ್ಜಿನ ಬಳಸ್ಕೊಂಡು. ಯಾಕೆ ಮೆಕ್ಯಾನಿಕಲ್ ಎನರ್ಜಿ ಬೇಕು ಅಂದ್ರೆ, ಇಲ್ಲಿ ನೋಡಿ, ಇದ್ರೊಳಗಡೆಗೆ ಈಗ ನಾವು ಮ್ಯಾಗ್ನೆಟ್ ನ ಮೂವ್ ಮಾಡಬೇಕು ಅಂತಂದ್ರೆ ನಮ್ಗೊಂದು ಮೆಕ್ಯಾನಿಕಲ್ ಎನರ್ಜಿ ಬೇಕು, ಅಂದ್ರೆ ಯಾಂತ್ರಿಕ ಶಕ್ತಿ ಬೇಕು. ಒಳಗಡೆ ಹೊರಗಡೆ ನಾವು ಅದನ್ನ ತಳ್ಳಬೇಕು ಅಂದ್ರೆ. ಸೊ ಈ ಕಾನ್ಸೆಪ್ಟ್ ನಾವು ಬಳಸ್ಕೊಂಡು ಇವತ್ತು ಈಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್, ಏನು ಜಲ ವಿದ್ಯುತ್ ಶಕ್ತಿ ಸ್ಥಾವರಗಳೇನಿದೋ ಅಲ್ಲಿ ನೀರು ಹರಿಯೋದನ್ನ ಬಳಸ್ಕೊಂಡು ನಾವು ಈ ಡೈನಮೋ ಉಪಯೋಗಿಸ್ಕೊಂಡು ನಾವು ಅಲ್ಲಿ ವಿದ್ಯುತ್ ಶಕ್ತಿನ ತಯಾರಿಸ್ಬೋದು. ಅದೇ ರೀತಿ ನಾವು ಥರ್ಮಲ್ ಪವರ್ ಪ್ಲಾಂಟ್ ಅಂದ್ರೆ ನಾವು ಏನು ಶಾಖನ ಬಳಸ್ಕೊಂಡು ನೀರನ್ನ ಕಾಯಿಸಿ ಅದರಿಂದ ಬರೋ ಅಂತ ಸ್ಟೀಮನ್ನ ನಾವು ತುಂಬಾ ಫಾಸ್ಟ್ ಆಗಿ ಸಣ್ಣ ಕೊಳವೆಗಳೆಲ್ಲ ಸ್ಟೀಮ್ನ ಪಾಸ್ ಮಾಡಿದಾಗ ತುಂಬಾ ಪ್ರೆಷರ್ ಜಾಸ್ತಿ ಇರುತ್ತೆ ಸ್ಪೀಡಲ್ಲಿ. ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಒಂದು ಟರ್ಬೈನ್ ಅನ್ನ ರೊಟೇಟ್ ಮಾಡಿ ಈ ಡೈನಮೋ ಬಳಸ್ಕೊಂಡು ವಿದ್ಯುತ್ ಶಕ್ತಿಯಾಗಿ ಬದಲಾಯಿಸ್ಬೋದು. ಅದೇ ತರ ವಿಂಡ್ ಮಿಲ್ ನೋಡ್ತೀವಿ ನಾವು, ಪವನ ಶಕ್ತಿ ಅಂತ ದೊಡ್ಡ ದೊಡ್ಡ ಫ್ಯಾನ್ಗಳನ್ನ ಇಟ್ಟು ನ್ಯಾಚುರಲ್ ಆಗಿ ಏನು ಬೀಸುತ್ತೆ ಗಾಳಿ, ಆ ಗಾಳಿ ಶಕ್ತಿನ ಬಳಸ್ಕೊಂಡು ನಾವು ಒಳಗಡೆ ಜನರೇಟರ್ ಇಟ್ಟಿರ್ತೀವಿ. ಆ ಜನರೇಟರ್ ಏನ್ ಮಾಡುತ್ತಪ್ಪ ಅಂದ್ರೆ ಆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ನೋಡಿ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಒಂದು ತತ್ವದ ಮೇಲೆ ನಾವು ಇವತ್ತು ವಿದ್ಯುತ್ ಶಕ್ತಿನ ನಾವು ಸುಲಭವಾಗಿ ಹರಿಯೋ ನೀರನ್ನ ಬಳಸ್ಕೊಂಡು, ಹರಿಯೋ ಗಾಳಿನ ಬಳಸ್ಕೊಂಡು ನಾವು ವಿದ್ಯುತ್ ಶಕ್ತಿನ ತಯಾರಿಸೋಕೆ ಈ ಒಂದು ಡೈನಮೋ ನಮ್ಗೆ ಹೆಲ್ಪ್ ಮಾಡುತ್ತೆ, ಅಥವಾ ಜನರೇಟರ್ ಹೆಲ್ಪ್ ಮಾಡುತ್ತೆ. ತುಂಬಾ ಹಿಂದಿನ ಕಾಲದಲ್ಲಿ ಸೈಕಲ್ಗಳಲ್ಲಿ ಡೈನಮೋನ ಹಿಂದ್ಗಡೆ ಫಿಕ್ಸ್ ಮಾಡಿರ್ತಿದ್ರು. ನೀವು ಹಳೆ ಕಾಲ ಸೈಕಲ್ಗಳು ನೋಡಿದ್ರೆ ರಾತ್ರಿ ಹೊತ್ತು ಓಡಾಡ್ಬೇಕಾದ್ರೆ ಬಲ್ಬ್ ಬೇಕಿತ್ತಲ್ಲ, ಅವಾಗ ಈ ಬ್ಯಾಟ್ರಿಗಳು ಎಲ್ಲ ತಗೊಳ್ಳೋದು ಕಷ್ಟ. ಬಟ್ ಈ ಡೈನಮೋ ಆದ್ರೆ ಒಂದ್ಸತಿ ನಾವು ಫಿಕ್ಸ್ ಮಾಡ್ಬಿಟ್ರೆ ನಾವು ಸೈಕಲ್ ತುಂಡಾಗ ಏನಾಗುತ್ತೆ, ಆ ಡೈನಮೋನು ತಿರುಗ್ತಾ ಇತ್ತು, ಚಕ್ರಕ್ಕೆ ಕನೆಕ್ಟ್ ಆಗಿರ್ತಿತ್ತು ಹಿಂದ್ಗಡೆ. ನಾವು ಬೇಕಾದಾಗ ಕನೆಕ್ಟ್ ಮಾಡ್ಬೋದಾಗಿತ್ತು ಅಥವಾ ಡಿಸ್ಕನೆಕ್ಟ್ ಮಾಡ್ಬೋದಾಗಿತ್ತು. ಅವಾಗ ಏನಾಗ್ತಿತ್ತು, ಡೈನಮೋ ಏನ್ ಮಾಡ್ತಿತ್ತು, ಆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಿತ್ತು. ಅದರಿಂದ ನಮ್ಮ ಬಲ್ಬ್ ಹತ್ಕೋತಿತ್ತು. ಈಗಲೂ ಕೂಡ ನಾವು ಸುಮಾರು ಕಡೆ ಈ ಡೈನಮೋನ, ಮುಖ್ಯವಾಗಿ ನಾವು ಎಲ್ಲೆಲ್ಲಿ ಡೈನಮೋ ಬಳಸ್ತೀವಿ ಅಂದ್ರೆ ನಾನು ಹೇಳ್ದಂಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟು, ಈ ವಿಂಡ್ ಮಿಲ್ಗಳಲ್ಲಿ, ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ, ನಾವು ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲೂ ಕೂಡ ನಾವು ಆ ಶಾಖನ ಮತ್ತೆ ನಾವು ಏನು ವಿದ್ಯುತ್ ಶಕ್ತಿಯಾಗಿ ಬದಲಾಯಿಸಬೇಕು ಅಂದ್ರೆ ಅಲ್ಲೂ ಕೂಡ ನಮ್ಗೆ ಜನರೇಟರ್ ಬೇಕಾಗ್ತದೆ. ಅಥವಾ ಡೀಸೆಲ್ ಜನರೇಟರ್ ನಾವು ಏನು ಬಳಸ್ತೀವಿ ಅಲ್ಲೂ ಕೂಡ ನಾವು ಈ ಡೈನಮೋ ಅಥವಾ ಜನರೇಟರ್ನ ನಾವು ನೋಡ್ತೀವಿ. ಈಗ ಈ ಡೈನಮೋ ಅಥವಾ ಜನರೇಟರ್ ನಾವು ಏನನ್ನು ನೋಡ್ತೀವಿ ಅಂದ್ರೆ, ನಾವು ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ನಾವು ಚಲನ ಶಕ್ತಿನ ಕೊಟ್ರೆ ಅದರಿಂದ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತೆ ಅಂತ ನಾನು ಹೇಳಿದೆ. ಈಗ ನಾವು ಇದನ್ನ ಈ ಡೈರೆಕ್ಷನ್ ಫೈಂಡ್ ಔಟ್ ಮಾಡ್ಬೇಕಲ್ಲ, ಯಾವ ದಿಕ್ಕಿನಲ್ಲಿ ನಾನು ಯಾಂತ್ರಿಕ ಶಕ್ತಿನ ಪ್ರಯೋಗಿಸಿದ್ರೆ ಕಂಡಕ್ಟರ್ ಮೇಲೆ ಯಾವ ದಿಕ್ಕಿನಲ್ಲಿ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತೆ ಅಥವಾ ವಿದ್ಯುತ್ ಪ್ರವಾಹ ಹರಿಯುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಯಕ್ಕೆ ನಾವು ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಅಂತ ಬಳಸ್ತೀವಿ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಥವಾ ಬಲಗೈ ಹೆಬ್ಬೆರಳ ನಿಯಮ. ಫ್ಲೆಮಿಂಗನ ಹೆಬ್ಬೆರಳ ನಿಯಮ ಅಲ್ಲ, ಫ್ಲೆಮಿಂಗನ ಬಲಗೈ ನಿಯಮ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಬಳಸ್ತೀವಿ. ಫ್ಲೆಮಿಂಗನ ಬಲಗೈ ನಿಯಮ ಅಂತ ಬಳಸ್ತೀವಿ. ಇದರಲ್ಲಿ ಏನಾಗುತ್ತೆ, ಸೇಮ್ ನಾವು ಹಿಂದೆ ಏನು ನೋಡಿದ್ವಿ ಅದೇ ಥರ ಅಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ತೊಗೊಂಡಿದ್ವಿ, ಇಲ್ಲಿ ರೈಟ್ ಹ್ಯಾಂಡ್ ತೊಗೋತೀವಿ. ನಮ್ಮ ಬಲಗೈನ 3 ಬೆರಳುಗಳನ್ನ ನಾವು ಈ ಥರ ಲಂಬವಾಗಿ, ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು ಲಂಬವಾಗಿರಿಸಿದಾಗ ಈ ಹೆಬ್ಬೆರಳು ಮೋಷನ್ ಆಫ್ ಎ ಕಂಡಕ್ಟರ್, ಯಾವ ದಿಕ್ಕಿನಲ್ಲಿ ನಾವು ಚಲನ ಶಕ್ತಿನ ನಾವು ಕೊಡ್ತೀವಿ, ಯಾಂತ್ರಿಕ ಶಕ್ತಿ ಇರುತ್ತೋ ಅದು ನಾವು ತಂಬು ತೋರಿಸುತ್ತೆ. ಯಾವುದು, ನಮ್ಮ ಹೆಬ್ಬೆರಳು. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಯಾವುದು, ತೋರು ಬೆರಳು ತೋರಿಸುತ್ತೆ. ಕರೆಂಟ್ ಯಾವ ದಿಕ್ಕಿನಲ್ಲಿ ಹರಿಯುತ್ತಪ್ಪ, ನಾವೇನಾದ್ರು ಈ ಮೇಲ್ಮುಖವಾಗಿ ನಾವು ಯಾಂತ್ರಿಕ ಶಕ್ತಿನ ಕೊಟ್ರೆ ಈ ದಿಕ್ಕಿನಲ್ಲಿ, ಈ ಯಾವ ದಿಕ್ಕಿನಲ್ಲಿ ಮಧ್ಯದ ಬೆರಳು ತೋರಿಸಿದ್ವಿ ಆ ದಿಕ್ಕಿನಲ್ಲಿ ಕರೆಂಟ್ ಹರಿಯುತ್ತೆ. ಇದನ್ನ ಬಳಸ್ಕೊಂಡು ನಾವು
ಒಂದು ಡೈನಮೋದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ಕರೆಂಟ್ ಬೇಕು, ಸೊ ಆ ದಿಕ್ಕಲ್ಲಿ ನಮಗೆ ಯಾವಾಗ ಯಾವ ದಿಕ್ಕಿನಲ್ಲಿ ನಾವು ಕಂಡಕ್ಟರ್ನ ಮೂವ್ ಮಾಡಿದ್ರೆ ಯಾವ ದಿಕ್ಕಿನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಹರಿಯುತ್ತೆ ಅನ್ನೋದು ನಾವು ಈ ಒಂದು ರೂಲ್ಸಿಂದ ಕಂಡುಹಿಡಿಯಬಹುದು. ಏನಿದು, ಇದು ತಂಬು. ಇಲ್ಲಿಂದ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ನಾವು. ಇಟ್ ಶೋಸ್ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಕಂಡಕ್ಟರ್. ನಾವು ಯಾವ ದಿಕ್ಕಿನಲ್ಲಿ ಯಾಂತ್ರಿಕ ಶಕ್ತಿನ ಕೊಡ್ತೀವಿ, ಅಂದರೆ ಕಂಡಕ್ಟರ್ನ ಮೂವ್ ಮಾಡ್ತೀವಿ. ಡೈರೆಕ್ಷನ್ ಆಫ್ ಮೋಷನ್ ಆಫ್ ದಿ ಕಂಡಕ್ಟರ್. ಅದನ್ನ ನಮ್ಮ ಹೆಬ್ಬೆರಳು ತೋರಿಸಿದ್ರೆ ಇದೇನು ಬದಲಾವಣೆ ಇಲ್ಲ. 4 ಫಿಂಗರ್ ಇದೇನು ತೋರು ಬೆರಳು, ನಮಗೆ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರದ ದಿಕ್ಕನ್ನು, ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತೆ. ಆದರೆ ಈ ಮಿಡಲ್ ಫಿಂಗರ್ ಏನಿದೆ, ಈ ಮಿಡಲ್ ಫಿಂಗರು ನಮಗೆ ಮಧ್ಯದ ಬೆರಳು ಡೈರೆಕ್ಷನ್ ಆಫ್ ದಿ ಕರೆಂಟನ್ನು ತೋರಿಸುತ್ತೆ. ಡೈರೆಕ್ಷನ್ ಆಫ್ ದಿ ಕರೆಂಟ್, ಯಾವ ಡೈರೆಕ್ಷನಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಇಂಡ್ಯೂಸ್ ಆಗುತ್ತೆ ಅದನ್ನು ನಾವು ಮಧ್ಯದ ಬೆರಳ ಮೂಲಕ ನಾವು ಕಂಡುಹಿಡ್ಕೋಬಹುದು. ಸೊ ಇದು ನಾವು ಡೈನಮೋದಲ್ಲಿ ಬಳಸೋಂಥ ರೂಲ್, ಡೈನಮೋದಲ್ಲಿ ಬಳಸೋಂಥ ರೂಲು. ಇನ್ನೊಂದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ ನಾವು ಮೋಟ್ರಲ್ಲಿ ಬಳಸ್ತೀವಿ. ಓಕೆ, ಸೊ ಇದಾದ ನಂತರ ಈ ಡೈನಮೋನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಸೊ ಅದೇ ಥರ ಮೋಟ್ರನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ನಾವು ಚರ್ಚೆ ಮಾಡಿದ್ವಿ. ಸೊ ಇಷ್ಟು ಈ ಒಂದು ಮ್ಯಾಗ್ನೆಟಿಸಮ್ ಅನ್ನೋ ಒಂದು ಪಾಠದಲ್ಲಿ ನಾವೆಲ್ಲ ಕಲ್ತಿದ್ವಿ. ಏನೇನು ಮುಖ್ಯವಾಗಿ ಮ್ಯಾಗ್ನೆಟಿಸಮ್ ಅನ್ನೋ ಪಾಠದಲ್ಲಿ ನಾವು ಕಲ್ತಿದ್ವಿ. ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಬೇರೆ ಬೇರೆ ಪಾಠ ಅಲ್ಲ, ಒಂದೇ ಪಾಠ. ಸೊ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಇದನ್ನ ಬೇರೆ ಅದನ್ನ ಬೇರೆ ಅಭ್ಯಾಸ ಮಾಡ್ತೀವಿ ಅಂದ್ರೆ ಆಗಲ್ಲ. ಎರಡಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇರೋದ್ರಿಂದ ನಾವು ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಅನ್ನೋದನ್ನ ಒಂದೇ ಕಾನ್ಸೆಪ್ಟ್ ಅಡಿಯಲ್ಲಿ ಓದ್ತೀವಿ. ಸೊ ಇವತ್ತಿನ ನಾವು ಈ ಕ್ಲಾಸಲ್ಲಿ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು, ಅದರದ್ದು ಅಪ್ಲಿಕೇಶನ್ಸ್ಗಳೇನು ಅಂತ ನೋಡಿದ್ವಿ. ಅದ್ರ ಜೊತೆಗೆ ಅದ್ರ ವಿರುದ್ಧವಾದ ಪ್ರಕ್ರಿಯೆಯಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಏನು, ಅದರದ್ದು ಅಪ್ಲಿಕೇಶನ್ಸ್ಗಳ ಏನು ಅನ್ನೋದನ್ನ ಈ ಪಾಠದಲ್ಲಿ ಚರ್ಚೆ ಮಾಡಿದ್ವಿ. ಇನ್ನು ಏನಾದರೂ ಈ ಪಾಠದಲ್ಲಿ ನಮ್ಗೇನಾದ್ರು ಡೌಟ್ಗಳಿತ್ತು ಅಂತಂದರೆ ಸೊ ನಾವು ಅದನ್ನು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಸಂಡೇ ನಾವು ಅದನ್ನು ಚರ್ಚೆ ಮಾಡ್ಬೋದು. ಥ್ಯಾಂಕ್ ಯು.